ಶಾಸನ ವಸತಿ ಕ್ಷೇತ್ರ ಹಾಗೂ ಶಿವರಾಮೇಗೌಡ ಹೊರದ ಮುಖಾಂತರ ನಮ್ಮ ಪಕ್ಷದಲ್ಲಿ ಬರಮಾಡಿಕೊಳ್ಳಬೇಕು. ಅದೇ ರೀತಿ ಮಾರಪ್ಪನವರು ಜೊತೆಗಾರರಂತ ಅವರಿಗೂ ಸಹ ಪಕ್ಷಕ್ಕೆ ಬರಮಾಡಿಕೊಳ್ಬೇಕು. ಮಾಲಾರ್ಪಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಚುನಾವಣೆ ಪ್ರಚಾರಾರ್ಥವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಈ ಕಾರ್ಯಕ್ರಮದ ಈ ಕ್ಷೇತ್ರದ ಮಾಜಿ ಶಾಸಕರು ಆತ್ಮೀಯರಾದಂಥ ಇಕ್ಬಾಲ್ ಅನ್ಸಾರಿ ಸಾಹೇಬ್ರೆ ಹಾಗೂ ಇನ್ನೊಬ್ಬ ಆತ್ಮೀಯರು ಹಿರಿಯರು ಆದಂಥ ಅಮರೇಗೌಡ ಬಯ್ಯಾಪುರ ಸಾಹೇಬ್ರೆ ಕಾರ್ಯಕ್ರಮ ನಾಳೆ ಕೊಪ್ಪಳ ಮತ್ತು ಕನಗಿರಿ ಕಾರ್ಯಕ್ರಮವನ್ನು ಇವತ್ತು ಈ ಉತ್ಸಾಹ ರಾಯಚೂರಲ್ಲಿ ಮತ್ತು ಕೊಪ್ಪಳದಲ್ಲಿ ಒಂದು ಉತ್ಸಾಹ ನೋಡಿದರೆ ನಿಶ್ಚಿತವಾಗಲೂ ಶರಣಗೌಡ ಬಯ್ಯಾಪುರವರು ಗೆದ್ದ ಅನ್ನೋ ವಿಶ್ವಾಸ ನಮಗೆ ಬರ್ತಾ ಇದೆ. ಇವತ್ತ ನೀವು ನೋಡ್ತಾ ಇದ್ದೀರಿ, ಭಾರತೀಯ ಜನತಾ ಪಕ್ಷರು ಚುನಾವಣಾ ಪ್ರಚಾರ ಇವತ್ತು ಅವರು ಪ್ರಾರಂಭ ಮಾಡಿದ್ದಾರೆ. ಕನಗಿರಿ ಒಳಗೆ ಅವ್ರದೈದು ಕನಗಿರಿ ವಿಧಾನಸಭಾ ಕ್ಷೇತ್ರದವರು ಇವತ್ತ ಅವ್ರದೇನು ಗ್ಯಾಂಗು ಏನು ಸುಳ್ಳರ ಗ್ಯಾಂಗು ಭಾರತೀಯ ಜನತಾ ಪಕ್ಷರು ಸುಳ್ಳರ ಗ್ಯಾಂಗಿನ ಕ್ಯಾಪ್ಟನ್ ಮಾನ್ಯ ಬೋಧವರು ಇವತ್ತು ವೈಸ್ ಕ್ಯಾಪ್ಟನ್ ಸನ್ಮಾನ್ಯ ಈಶ್ವರಪ್ಪನವರು ಬಂದಾರ. ಮೊನ್ನೆ ಕೊಪ್ಪಳ ಇನ್ನೊಮ್ಮೆ ಕನಗಿರಿ ಕ್ಷೇತ್ರದ ಮುಂದೆ ಹೇಳಿದ್ರು, ಅವರೆಲ್ಲ ರೆಕಾರ್ಡಿಂಗ್ ನೋಡಿದ್ರು. ಅವ್ರು ಹೇಳ್ತಾ ಇದ್ರು ಹಳ್ಳ ಹೋಗಬೇಕು ಸುಳ್ಳ ಪಳ್ಳ ಏನು ಪಾರ ಬಂದ್ಬಿಡ್ಬೇಕಪ್ಪ ಅಂತಂದ್ರು. ಅವ್ರು ರೆಕಾರ್ಡ್ ಇರ್ತಾರೆ ಮಾಧ್ಯಮದವ್ರಿಗೆ ಬಹಳಷ್ಟು ಮಂದಿ ಮಾಧ್ಯಮದವ್ರಿಗೆ ಗೊತ್ತಿತ್ತು. ಅದಕ್ಕೆ ನಾನು ಅದರೊಳಗೆ ಗ್ರಾಮ ಪಂಚಾಯತಿಗೆ ಮತ್ತು ನಗರಸಭೆ ಪಟ್ಟಣ ಪಂಚಾಯತಿ ಪುರಸಭೆಗೆ ಯಾವುದೇ ಓಟ್ ಕೇಳಲಿಕ್ಕೆ ಅವರಿಗೆ ನೈತಿಕ ಹಕ್ಕು ಭಾರತೀಯ ಜನತಾ ಪಕ್ಷ ಇಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ನೀವು ನೋಡ್ಬೋದು ಇವತ್ತು ಅವ್ರು ಏನ್ ಮಾಡಿದ್ದಾರೆ. ಗ್ರಾಮ ಪಂಚಾಯತಿ ಸದಸ್ಯರು ಇವತ್ತು ನೆನಪಾಗ್ತಾ ಇದ್ದಾರೆ. ಅವ್ರಿಗೆ ಯಾವಾಗ ನೆನಪಾಗ್ತದೆ? ಚುನಾವಣೆ ವಿಧಾನ ಪರಿಷತ್ ಚುನಾವಣೆ ಬಂತಂದ್ರೆ ಅವ್ರಿಗೆ ಗ್ರಾಮ ಪಂಚಾಯತಿ ಸದಸ್ಯರು, ನಗರಸಭೆ ಸದಸ್ಯರು, ಪುರಸಭೆ ಸದಸ್ಯರು ನೆನಪಾಗಿದ್ದಾರೆ. ಅದಕ್ಕಿಂತ ಮೊದಲು ನೆನಪಾಗಿಲ್ಲ. ಗ್ರಾಮ ಪಂಚಾಯತಿ ಒಂದು ಗ್ರಾಂಟ್ ಕೊಟ್ಟಿಲ್ಲ, ಪುರಸಭೆ ನಗರಸಭೆ ಪಟ್ಟಣ ಪಂಚಾಯತಿ ಒಂದು ದುಡ್ಡನ್ನು ಕೊಟ್ಟಿಲ್ಲ. ಇವತ್ತು ಸುಳ್ಳು ಮಾತು ಬಂದ. ಮೊನ್ನೆ ಕೊಪ್ಪಳದಾಗ ಈ ರಾಜ್ಯದ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಬಂದು ಹೇಳಿದ್ರು, ಏನಂತ ನಿಮಗ 10,000 ರೂಪಾಯಿ ಕೊಡ್ತೀನಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮತ್ತು ಅಧ್ಯಕ್ಷರಿಗೆ ಗಾಡಿ ಕೊಡ್ತೀನಿ ಅಂತ. ನಿಮಗೆ ನಾಚಿಕೆ ಆಗಬೇಕು. ಭಾರತೀಯ ಜನತಾ ಪಕ್ಷರಿಗೆ ಮಾನ ಮರ್ಯಾದೆ ಇಲ್ಲ. ಚುನಾವಣಾ ಟೈಮ್ನಲ್ಲಿ 10,000 ಕೊಡ್ತೀನಿ ಅಂತ ಹೇಳ್ತಿರಲ್ಲ, ನಿಮ್ಮ ಸುಳ್ಳರ ಕಿಲಿಕಿತ ಏನ್ ಬೇಕು? ಅದಕ್ಕೆ ನಾನು ನಿಮ್ಮ ಸುಳ್ಳರ ಗ್ಯಾಂಗ್ ಅಂತ ಹೆಸರಿಟ್ಟಿದ್ದು. ಮೊನ್ನೆ ಸುಳ್ಳರ ಗ್ಯಾಂಗ್ ಅದಕ್ಕೆ ಸುಳ್ಳರ ಗ್ಯಾಂಗ್ ಕ್ಯಾಪ್ಟನ್ ನಳಿನ್ ಕುಮಾರ್ ಕಟೀಲ್ ಅವರು, ಉಪ ಅಧ್ಯಕ್ಷರು ವೈಸ್ ಕ್ಯಾಪ್ಟನ್ KS ಈಶ್ವರಪ್ಪ ಅವರು ತಪ್ಪಾಗಲಿಕ್ಕಿಲ್ಲ. ನೀವು ನೋಡಿ, ಬಹಳಷ್ಟು ವಿಚಾರ ಮಾಡಿ ನೋಡಬೇಕಾಗಿದೆ ಬಂಧುಗಳೇ. ಇವತ್ತೀಗಾಗಲೇ ನಮ್ಮಲ್ಲಿ ನಾವು ಗಂಗಾವತಿ ಒಳಗ, ಕಣಗಿರಿ ಒಳಗ, ಕುಸ್ತಿ ಒಳಗ, ಯಲಬುರ್ಗಾ ಒಳಗ ಮಾಡಿದ್ವಿ. ಎಲ್ಲಿಗ ಪೆಟ್ರೋಲ್
ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏರ್ತಾ ಇದೆ. 100 ರೂಪಾಯಿ ಸಂಚೂರಿ ಆಯ್ತು, ಡೀಸೆಲ್ ಬೆಲೆ ಏರ್ತಾ ಇದೆ, ಪೆಟ್ರೋಲ್ ಬೆಲೆ ಏರ್ತಾ ಇದೆ. ಇದಕ್ಕೊಂದು ಕಡಿವಾಣ ಹಾಕಿ ಈ ಭಾಗದ ರೈತರು ಬದುಕೋದು ಬಹಳ ಕಷ್ಟ ಇದೆ. ಈ ಭಾಗದ ರೈತರು ಬದುಕೋದು ಬಹಳ ಕಷ್ಟ ಇದೆ. ಎಲ್ಲ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಪ್ರತಿಭಟನೆ ಮಾಡಿದ್ರ ಯಾರು ಭಾರತೀಯ ಜನತಾ ಪಕ್ಷ ಒಂದು ಸ್ಟೇಟ್ಮೆಂಟ್ ಕೊಡಲಿಲ್ಲ. ಈ ಜಿಲ್ಲೆಯವರು ಇರ್ಬೋದು, ಈ ರಾಜ್ಯ ಯಾವ ನಾಯಕರು ಸಮರ್ಥನೆ ಮಾಡ್ಕೊಂಡ್ರು, ಸುಳ್ಳನ್ನು ಸಮರ್ಥನೆ ಮಾಡ್ಕೊಂಡ್ರು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಯಾಕೆ ಆಗ್ತದೆ ಅಂತಂದ್ರೆ ಆ ದುಡ್ಡಿನಿಂದ ನಾವು ಭಾರತ ದೇಶದಿಂದ ಕಾಂಗ್ರೆಸ್ ಮಾಡಿದ ಸಾಲವನ್ನು ತೀರಿಸ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ನಿಮಗೆ ನಾಚಿಲ್ಲ, ಮಾತಿಲ್ಲ, ಬರೆಯೋದಿಲ್ಲ. ಹಿಂದೆ 56 ವರ್ಷ ಈ ದೇಶ ಆಡಳಿತ ಕಾಂಗ್ರೆಸ್ ಪಕ್ಷ ಎಷ್ಟು ಸಲ ಮಾಡಿದ್ದಾರೆ? 87 ಲಕ್ಷ ಕೋಟಿ ಸಾಲವನ್ನ ಈ ದೇಶದೊಳಗೆ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷದವರು. ಮತ್ತು ಇಂದು ಅದಾದ್ಮೇಲೆ ಮತ್ತೆ ಸುಳ್ಳು ಹೇಳೋದು ನಾವು ಕಾಂಗ್ರೆಸ್ ಪಕ್ಷ ಸಾಲ ಮಾಡಿದ್ದು ಸಾಲ ತೀರಿಸ್ತೀವಿ ಅಂತಲ್ಲ, ನಾಚಿಕೆ. ಇಷ್ಟೆಲ್ಲ ಆದರೂ ಇನ್ನೂ ಮಬ್ಬು ಭಕ್ತರು ವಾಟ್ಸಪ್ ಒಳಗ ಏನೆಲ್ಲ ಕಾಮೆಂಟ್ಸ್ ಗಳನ್ನು ಮಾಡ್ತಾರೆ. ಹಿಂದೆ ಈ ದೇಶದೊಳಗ ನಾವು ಮಾಡಿದಂತ ವಿಮಾನ ನಿಲ್ದಾಣ, ನಾವು ಮಾಡಿದಂತ ರೈಲ್ವೆ ನಿಲ್ದಾಣ, ನಾವು ಮಾಡಿದಂತ LIC ಮತ್ತೊಂದು ಸಂಸ್ಥೆಗಳನ್ನ ಇವತ್ತು ಮಾರಾಟ ಪಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಇವರಿಗೆ ನಾವು ಈ ದೇಶ ಉದ್ಧಾರ ಮಾಡಿದ್ರು ಅಂತ ಹೊರಟಿದ್ದಾರೆ. ನಾನೊಂದು ಕೇಳಿದೆ, ಈ ರಾಜ್ಯದೊಳಗೆ ಈ ದೇಶದೊಳಗ ಸ್ವತಂತ್ರ ಸಿಕ್ಕಕ್ಕಿಂತ ಮುಂಚಿತ ಸ್ವತಂತ್ರ ಸಿಕ್ಕ ಮೇಲೆ ಏನೇನು ಫ್ಯಾಕ್ಟರಿಗಳಿದ್ವು, ಏನೇನು ಕೈಗಾರಿಕೆಗಳಿದ್ವು, ಯಾವ್ಯಾವ ನೀರಾವರಿ ಯೋಜನೆಗಳಿದ್ವು ಒಂದ್ಸತಿ ಹೇಳಿ. ಇವತ್ತ ಏನಾದ್ರು ಈ ರಾಜ್ಯದೊಳಗ ಈ ದೇಶದೊಳಗ ನೀರಾವರಿ ಯೋಜನೆಗಳಾಗಿದ್ದವನ್ನು ಕಾಂಗ್ರೆಸ್ ಪಕ್ಷ ಮಾಡಿದ ಕೊಡುಗೆ, ವಿಮಾನ ನಿಲ್ದಾಣವನ್ನು ರೈಲ್ವೆ ನಿಲ್ದಾಣವನ್ನು ಮಾಡಿದ ಏನಾದ್ರು ಕಾಂಗ್ರೆಸ್ ಪಕ್ಷದ ಕೊಡುಗೆ. ನೀವೇನು ಇವತ್ತ ಮೋದಿ ಅಂತಿದ್ರಿ, ಮೋದಿ ಅವರು ಚಾ ಮಾಡಿದ್ದು ಕಾಂಗ್ರೆಸ್ ಪಕ್ಷದ ರೈಲ್ವೆ ನಿಲ್ದಾಣವನ್ನು ಕಾಂಗ್ರೆಸ್ ಪಕ್ಷ ಕಟ್ಟಿದ್ದು. ಸಂವಿಧಾನದ ಬಗ್ಗೆ ಒಂದೇ ಮಾತಾಡ್ತೀವಿ, ಈ ದೇಶದಾಗ ಏನು ಮಾಡಿದ್ರು ಒಂದು ಕಡೆ ಮಾತಾಡ್ತೀವಿ, ನಿಮ್ಗೆ ನಾಶ ಆಗ್ತದೆ. ಬಂಧುಗಳೇ, ಇವತ್ತು ನೀವು ವಿಚಾರ ಮಾಡಬೇಕು. 7 ವರ್ಷದೊಳಗೆ ಭಾರತೀಯ ಜನತಾ ಪಕ್ಷ ಏನ್ ಮಾಡಿದ್ದಾರೆ ಅಂತ ಒಂದು ಪಟ್ಟಿ ಹೇಳಿ, ಒಂದು ಪಟ್ಟಿ ಹೇಳಿ. ಇವತ್ತು ಅದೆಲ್ಲ ಬೇಡ. ಇವತ್ತು ನಗರಸಭೆ, ಪಟ್ಟಣ ಪಂಚಾಯತಿ, ಪುರಸಭೆ ಅತಿ ಹೆಚ್ಚು ನಡೆದುಕೊಂಡಿದ್ದು. ಮತ್ತೊಂದು ಜೊತೆಗೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮಾಡಿದ್ವಿ. ಯಾರು ಅಂತ ಹೇಳಿದ್ರು? ಇದನ್ನು ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಗ್ರಾಮ ಪಂಚಾಯತ್ ಒಳಗ ನಾಯಕತ್ವ ರೂಪಿಸಬೇಕು. ಗ್ರಾಮ ಪಂಚಾಯತ್ ಒಳಗ ಎಲ್ಲರಿಗೆ ಅಧಿಕಾರ ಕೊಡಬೇಕು ಅನ್ನೋ ದೃಷ್ಟಿಕೋನವನ್ನು ಎಲ್ಲರೂ ಕಾಂಗ್ರೆಸ್ ಪಕ್ಷ ಗ್ರಾಮ ಪಂಚಾಯತಿನ ರಚನೆ ಮಾಡಿದ್ದು. ಅದನ್ನು ಬಿಟ್ಟು ಇವರೇನು ಹೇಳ್ತಾರ, ಗ್ರಾಮ ಪಂಚಾಯತಿ ಈಗ ನಾವು ಅಷ್ಟು ದುಡ್ಡು ಕೊಡ್ತೀವಿ, ಇಷ್ಟು ದುಡ್ಡು ಕೊಡ್ತೀವಿ. ಗ್ರಾಮ ಪಂಚಾಯತಿಯ ಸದಸ್ಯರಿಗೆ ವೋಟ್ ಹಾಕೋರಿಗೆ ನೈತಿಕತೆ ಇಲ್ಲ. ಇದೆಲ್ಲ ನೀವು ವಿಚಾರ ಮಾಡಬೇಕು, ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಭಾರತೀಯ ಜನತಾ ಪಕ್ಷ ಸದಸ್ಯರು ಏನಿದ್ರೆ ಗಂಗಾವತಿ ಇಲ್ಲ ಇನ್ನು ಗ್ರಾಮ ಪಂಚಾಯತ್ ಸದಸ್ಯರನ್ನು ಕರ್ಕೊಂಡ್ಬರಿ. ದಯಮಾಡಿ ಸುಳ್ಳು ಹೇಳಕತ್ತೀರಪ್ಪ ಪುಣ್ಯಾಪುರ ಬೇಡ, ನೀವು ದಯಮಾಡಿ ಈ ಸತೆ ನಮ್ಮ ಸೈಡ್ಗಳ ಭಯಪಡಿ ವೋಟ್ ಹಾಕುವಂತ ಕೆಲಸವನ್ನು ಮಾಡಲಿ ಅಂತ ಸದಸ್ಯರಾಗ ಬರಲ್ಲ. ಅವ್ರಿಗೆ ಆಡಳಿತ ಡೇಟ್ ಬಂದಿದೆ. 5 ವರ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರ ಕೊಡ್ತೀವಿ ರಾಜ್ಯದೊಳಗ. ಅವತ್ತ ವಿಧಾನ ಪರಿಷತ್ನ ನಮ್ಮ ಪಕ್ಷದ ಒಬ್ಬ ಅಧಿಕಾರ ವಿಧಾನ ಪರಿಷತ್ ಸದಸ್ಯರಾಗ್ತಾರೆ. ಅದಕ್ಕೆ ನೀವು ಅವ್ರಿಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ನಾನು ಕೇಳ್ತೀನಿ, ಅದಕ್ಕೆ ನೀವು ಅವ್ರನ್ನ ಸೋಲಿಸಬೇಕು. ಅದಕ್ಕೆ ನಾನು ಅವಾಗ ಹೇಳಿದ್ದು, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ 100 ದಾಟಿದ ದುಡ್ಡು ಅವ್ರು ಬಂದಿದ್ದು ಮಾಡಿಲ್ಲ, ಕಡಿಮೆ ಮಾಡಿಲ್ಲ. ಅದೇ ಆಗ ಚುನಾವಣೆ ಕೈಯಾಗಿ ಎತ್ತಿ ಹೋಗಿದ್ವಿ. 17 ರೂಪಾಯಿ ಡೀಸೆಲ್ ಕೆಲಸ. ಅದಕ್ಕೆ ನಾನು ಹೇಳ್ತೀನಿ, ಈ ಸತಿ ವಿಧಾನ ಪರಿಷತ್ ಬಿಜೆಪಿ ಅವರು ಸೋಲಿಸಬೇಕು. ಕಾಂಗ್ರೆಸ್ ಅನ್ನು ಗೆಲ್ಲಿಸಿದ್ರೆ ನಿಶ್ಚಿತವರು ಮತ್ತೆ 10-15 ರೂಪಾಯಿ ರೇಟ್ ಕಡಿಮೆ ಆಗುತ್ತೆ ಡೀಸೆಲ್ ಪೆಟ್ರೋಲ್ ಸಾಕತ್ತೆ. ಯಾಕಂದ್ರೆ ನೀವು ಸ್ಟ್ರೈಕ್ ಪ್ರತಿಭಟನೆ ಮಾಡಲು ಗೊತ್ತಾಗಲ್ಲ. ಬಿಜೆಪಿ ಅವ್ರದ್ದು ಚರ್ಮ ಸ್ವಲ್ಪ ಹಾನಿ ಚರ್ಮದಲ್ಲಿ ಅವರಿಗೆ ಚುಚ್ಚಿದ್ರೆ ಗೊತ್ತಾಗಲ್ಲ. ದಪ್ಪಡವಲ್ಲ, ಹಾನಿಗೆ ಎದುರಿನ ಅಂಕುಶ, ಆ ಅಂಕುಶ ತಗೊಂಡು ಬಿಜೆಪಿ ಅಂದ್ರೆ ಮಾತ್ರ ಇವರಿಗೆ ಏನೋ
ಎಷ್ಟಾಗತ್ತೆ ಅಂತ ಗೊತ್ತಾಗ್ತಿಲ್ಲ, ನಿಮಗೆ ಸುತ್ತ ಗೊತ್ತಾಗಲ್ಲ. ಅದಕ್ಕೆ ನೀವು ಆ ಅಂಕುಶ ಯಾವುದಂದ್ರೆ ಚುನಾವಣೆ ಓಟ್ ಹಾಕೋದು, ಚುನಾವಣೆ ಮತದಾನ ಮಾಡೋದು ಅಂಕುಶ ಇದ್ದಾಗ ಆ ಅಂಕುಶ ನಿಮ್ಮ ಕೈಗಿದೆ. ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ ನಗರಸಭೆ ಸದಸ್ಯರು ನಿಮ್ಮ ಕೈ ಆ ಅಂಕುಶ ಇದೆ. ಅದಕ್ಕೆ ನಾನು ಆ ಅಂಕುಶವನ್ನು ತೆಗೆದುಕೊಂಡು ಇವರಿಗೆ ನಾಳೆ 10ನೇ ತಾರೀಕು ಡಿಸೆಂಬರ್ 10ಕ್ಕೆ ಚುಚ್ಚಿದ್ರೆ ಅವಾಗ ಭಾರತೀಯ ಜನತಾ ಪಕ್ಷವರಿಗೆ ಅನುವಾಗತ್ತ. ಅದಕ್ಕೆ ಬಂಧುಗಳೇ, ನೀವಿದು ಬಹಳಷ್ಟು ವಿಚಾರ ಮಾಡಿ ಭಾರತೀಯ ಜನತಾ ಪಕ್ಷದ ಸ್ವಲ್ಪ ಮನವೊಲಿಸಿ, ಅವರಿಗೆ ಸ್ವಲ್ಪ ತಿಳುವಳಿಕೆ ಹೇಳಿ, ಅವರಿಗೆ ತಿಳುವಳಿಕೆ ಹೇಳಿ ನಮಗೆ ವೋಟ್ ಹಾಕಬಾರ್ದು ಅಂತ ಹೇಳಿದ್ರು. ಇವತ್ತು ಈ ಎಲ್ಲ ಶೇರ್ಗಳು ಭಯಪಡುವವರಿಗೆ ಜಾಸ್ತಿ ಹೇಳೋದು ಅವಶ್ಯಕತೆ ಇಲ್ಲ. ನಮ್ಮ ಜಿಲ್ಲೆಯ ಶಾಸಕರಾದಂತಹ ಸನ್ಮಾನ್ಯ ಅಮರೇಗೌಡ ಭಯ್ಯಾಪುರ ಸಾಹೇಬರು ಸುಮಂತ್ರು ಅಣ್ಣನ ಮಗ, ಅವರಿಗೂ ಇವತ್ತ RDCC ಬ್ಯಾಂಕಿನ ಆಡಳಿತ ಮಾಡಿ ಸಾಕಷ್ಟು ಅನುಭವ ಇದೆ. ಅಂತ ಮನುಷ್ಯನ ನಾವು ಇವತ್ತ ಪಕ್ಷದ ಅಭ್ಯರ್ಥಿಯಾಗಿ ಕ್ಯಾಂಡಿಡೇಟ್ ಮಾಡಿದ್ದೀವಿ. ಅದಕ್ಕೆ ನೀವು ಅವರಿಗೆ ಮತ ಹಾಕಿದ್ರೆ ನಿಶ್ಚಿತವಾಗಲೂ ಈ ಭಾಗದ ಸಮಸ್ಯೆಗಳಿರೋದು, ಈ ಭಾಗದ ಸಮಸ್ಯೆಗಳ ಏನಿಲ್ಲ ಅನ್ನೋದು ಅವ್ರಿಗೆ ಅರಿವಿದೆ. ನಾಳೆ ನಮ್ಮ ಜೊತೆಗೆ ನಮ್ಮ ಪರವಾಗಿ, ರೈತರ ಪರವಾಗಿ, ಜನರ ಪರವಾಗಿ ನಿಲ್ಲುವಂತ ಕೆಲಸವನ್ನು ಮಾಡ್ತಾರೆ. ಈಗ ನೋಡಿ, ಭತ್ತ ನಮ್ಗೆ ಹಾಳಾಗಿದೆ, ಭತ್ತ ಕೂಡ ಬಿದ್ದಿದೆ. ಒಂದ್ ಕಡೆ ತೊಗರಿ ಹಾಳಾಗಿದೆ, ಒಂದ್ ಕಡೆ ನಮ್ಗೆ ಕಬ್ಬು ಹಾಳಾಗಿದೆ. ಭತ್ತ ಪೂರ್ಣ ಪ್ರಮಾಣದಲ್ಲಿ ಬಿದ್ದರೂ ಒಬ್ಬರು ಶಾಸಕರ 25% ಹಾಳಾಗಿದೆ ಅಂತ, ಇನ್ನೊಬ್ಬರು ಶಾಸಕರು ಬಾಯ್ಗಟ್ಟಾಗಿದೆ ಇಲ್ಲ. ಇನ್ನೊಬ್ಬರು ಶಾಸಕರು NDR ಪ್ರಕಾರ ನಾವು ಪರಿಹಾರ ಕೊಡ್ತೀವಿ ಅಂತ ಒಬ್ರು ಇರ್ತಾರ. NDR ಪ್ರಕಾರ ಏನಾರ ಈ ಭಾಗದಲ್ಲಿ ಪರಿಹಾರ ಕೊಟ್ಟರೆ ಎಕರೆಗೆ 4,500 ರೂಪಾಯಿ ಬರ್ತದೆ. ನೀವು ತಮ್ಮನೇ ಇರೋದು ಬಿಜೆಪಿ MLA ನಾವು ಬೇಡ ರೈತರಿಗೆ 30 ಇರೋದು, ನೀವು ಅದು ನೀವು ಪರ್ಸೆಂಟೇಜ್ ಡೈರೆಕ್ಟರ್ ಆಗೋದು 30 ಇರೋದು ನಾವು ಬೇಡ 4,000 ಅದು ಕೊಡೋದಿಲ್ಲ. ಎಕರೆಗೆ 35,000 ರೂಪಾಯಿಗಿಂತ ಕಮ್ಮಿ ಕೊಟ್ಟರೆ ನಾನು ಒಂದು 20 ಜನರು ಹೋರಾಟ ಮಾಡ್ತೀನಿ ಮಾಡ್ತೀನಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೋರಾಟ ಮಾಡ್ತೀವಿ. ಎಕರೆಗೆ ಕನಿಷ್ಠ 35,000 ರೂಪಾಯಿ ಕೊಟ್ಟರೆ ಹಿಂದೆ ಇದೇ ನನ್ನ ಈ ಭಾಗದ ಸೋದರರು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಶಾಮೀರ್ ಮನೆ ಸರ್ ಅವರು ಹೇಳಿದರು, ಬಿಜೆಪಿಯಿಂದ ವೀರಭದ್ರಪ್ಪ ನಾಯಕರು ಬರ್ತಾರ ಅಂತ. ಆಯ್ತು ಸರ್, ವೀರಭದ್ರಪ್ಪ ನಾಯಕ್ ಬಿಜೆಪಿಗೆ ಹೋಗಿರಲಿಲ್ಲ. ಇವತ್ತೇನು ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯ ಕೇಂದ್ರ ಆಡಳಿತ ಆಗಿರ್ತಕ್ಕಂಥ ಈ ಗಂಗಾವತಿನ ಹಿಂದುಳಿದ ವರ್ಗದ ನಾಯಕರ ಹೆಸರಿನಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಹಿರಿಯ ನಾಯಕರು ತಮ್ಮ ದೊಡ್ಡತನದಿಂದ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದಿಂದಾಗಿ ಇವತ್ತು ಗಂಗಾವತಿಯಲ್ಲಿ ಒಂದು ಮನೆ ಇರ್ತಕ್ಕಂಥದ್ದು 3-4 ಮನೆ ಆದವು. ಸರ್ವೆ ನಂಬರ್ 1, ಇಸ್ರೋ ನಂಬರ್ 4. ಸ್ವಾಮಿ, ನಾವು ಯಾರನ್ನ ನಂಬಿ ಯಾವ ದೊಡ್ಡ ಮನೆಯಲ್ಲಿದ್ವಿ, ನೀವೇ ದೊಡ್ಡತನ ಸೇರಿ ತೋರಿಸಿದ ಮೇಲೆ ನಾವೆಲ್ಲ ಹೋಗ್ಬೇಕು? ಕಾರ್ಯಕರ್ತರು ಪಕ್ಷಕ್ಕಾಗಿ ಪ್ರಾಮಾಣಿಕವಾಗಿ ಏನಪ್ಪಾ ಅಂತಂದ್ರೆ 20 ವರ್ಷಗಳಿಂದ NSYದಿಂದ ದುಡ್ಕೊಂಡು ಬಂದಿರ್ತಕ್ಕಂಥವ್ರು ನಮ್ಮನ್ನ ನಾವು ಸರಿಪಡಿಸಿಕೊಂಡು ಇವತ್ತು ಒಂದು ಮನೆಯಲ್ಲಿ ಅಣ್ಣ ತಮ್ಮಗಳ ಮಧ್ಯೆ ಇರತಕ್ಕಂಥ ಮನುಷ್ಯಗಳು ಸಹ ಏನಪ್ಪಾ ಅಂದ್ರೆ ನನ್ನ ಮತ್ತು ಎಕ್ವಾಮನ್ ಸಾಹೇಬರ ನಡುವಿದ್ದು ಇವೆಲ್ಲವನ್ನ ನಾವು ಸರಿಪಡಿಸಿಕೊಂಡು ಈ ವೇದಿಕೆಗೆ ಬರಬೇಕಾದ್ರೆ ಕಳೆದ ಸಾರಿ ಒಂದು ಚುನಾವಣೆಯನ್ನು ಎದುರಿಸಿದ್ವಿ. ಏಕಲವ್ಯನ ಮೋಸದಿಂದ ಹೆಬ್ಬಳ್ಳಿ ತೆಗೆದುಕೊಂಡ ಹಾಗೆ ನನ್ನ ಹೆಬ್ಬಳ್ಳಿ ಕೂಡ ಇಲ್ಲಿ ಈ ಬಿಜೆಪಿಯ ಒಂದು ಮೋಸಕ್ಕೆ ಏನಪ್ಪಾ ಅಂತಂದ್ರೆ ತುತ್ತಾಯಿತು ಅಂತಕ್ಕಂಥ ಮಾತನ್ನು ಇವತ್ತು ನಾನು ನಿಮ್ಮ ಮುಂದೆ ಮನದಾಳನ್ನು ಹೇಳ್ಕೊತಾ ಇದ್ದೀನಿ. ನಾನೊಬ್ಬನೇ ಅಲ್ಲ, ಇಡೀ ರಾಜ್ಯದಲ್ಲಿ ನನ್ನ ವಾಲ್ಮೀಕಿ ಸಮುದಾಯವನ್ನ ಇವತ್ತೇನು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಅಲಿಬಾಬಾ 40 ಸ್ಟೋರ್ ಅಂತಕ್ಕಂಥದ್ದು ಆಮೇಲೆ ನನಗೆ ಗೊತ್ತಾಗಿರ್ತಕ್ಕಂಥ ವಿಷಯ. ಆ ಮಹಾನಾಯಕ ಹೇಳ್ತಾರೆ, ನಾನು ಆರ್ಸ್ ಬಂದಂತ 24 ಗಂಟೆಯಲ್ಲಿ ಸಮುದಾಯ ಕೊಡಬೇಕಾಗಿರ್ತಕ್ಕಂಥ 7% ಮೀಸಲಾತಿನ ನಾನು ಜಾರಿಗೆ ಮಾಡ್ತೀನಿ. ಒಬ್ಬ ಪರಿಶಿಷ್ಟ ಪಂಗಡದ ವ್ಯಕ್ತಿನ ಈ ರಾಜ್ಯದ ಉಪಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಇಡೀ ರಾಜ್ಯದ ತುಂಬ ನಾಯಕ ಸಮುದಾಯದ ಮತಗಳನ್ನ ತೆಗೆದುಕೊಂಡು ಇವತ್ತು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಇವತ್ತು ಸ್ವಾಮಿ ಬಿಜೆಪಿ ನೀವು ಶ್ರೀರಾಮನ ಹೆಸರಲ್ಲಿ ಅಧಿಕಾರಕ್ಕೆ ಬಂದಿದ್ರಿ. ಆದರೆ ಈ ಶ್ರೀರಾಮನ ಈ ಜಗತ್ತಿಗೆ ಕೊಟ್ಟಿರ್ತಕ್ಕಂಥವ್ರು
ನಾಯಕರು ವಾಲ್ಮೀಕಿ ಸರ್ ಎಲ್ಲಾದ್ರೂ ನೀವು ಹೆಸರು ಹೇಳಿದಾರ? ಇವತ್ತು ನಿಮಗೆ ಒಡೆದಾದ ನೀತಿ ಗೊತ್ತು. ಚುನಾವಣೆ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಹೆಸರಿನಲ್ಲಿ ಗಂಗಾವತಿಯಲ್ಲಿ ಗಲಾಟೆ ಮಾಡಿದ್ರಿ, ಇನ್ನು ಬೇರೆ ಬೇರೆ ಕಡೆ ಗಲಾಟೆ ಮಾಡಿ ಎಲ್ಲ ನನ್ನ ದಲಿತ ಅಣ್ಣ ತಮ್ಮಿದ್ರ ಮೇಲೆ ಇವತ್ತು ಕೇಸ್ ಬಿದ್ದಿದ್ದಾರೆ. ಯಾವೊಬ್ಬ ಮುಂದುವರೆದ ಜನಾಂಗದ ಹುಡುಗರ ಮೇಲೆ ಒಂದೇ ಒಂದು ಕೇಸ್ ಆಗಿರ್ತಕ್ಕಂಥ ದಾಖಲಾತಿ ಇಲ್ಲ. ಇವತ್ತು ಶ್ರೀರಾಮನ ಹೆಸರು ಮೇಲೆ, ಹನುಮನ ಹೆಸರು ಮೇಲೆ ಎಲ್ಲ ನನ್ನ SC ST ಇನ್ನುಳಿದ ಎಲ್ಲ ಮಕ್ಕಳ ಮೇಲೆ ಇವತ್ತೇನಪ್ಪ ಅಂತಂದ್ರೆ ಅವ್ರ ಕಣ್ಣಿಗೆ ಮಣ್ಣೆಚ್ಚಿ ಇವತ್ತು ಅವ್ರ ಹೆಸರಲ್ಲಿ ಏನಪ್ಪ ಅಂತಂದ್ರೆ ಕೇಸುಗಳನ್ನ ಬುಕ್ ಮಾಡಿಸಿ ಇವತ್ತು ನೀವು ಅಧಿಕಾರಕ್ಕೆ ಬಂದಿದ್ದೀರಿ. ಆದ್ರೆ ನಾವು ಎಚ್ಚರಿಕೊಂಡಿದ್ದೀವಿ. ಇವತ್ತು ಈ 3.5 ವರ್ಷದಲ್ಲಿ ನೀವೇನು ನಮಗೆ ಅನ್ಯಾಯ ಮಾಡಿದ್ದೀರಿ ಅಂತಂದು, ಅದ್ರ ಜೊತೆಗೆ ನಮ್ಮ ತಪ್ಪು ಕೂಡ ನಮಗೆ ಅರಿವಾಗಿದೆ. ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಸರ್ವ ಜನಾಂಗನ ತೆಗೆದುಕೊಂಡು ಹೋಗುವ ಸಾಧ್ಯತೆ ಇದೆ. SC ST ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಒಂದಾಗಿ ಏನಾದರೂ ಭಾಗ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮೂಲಕ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಈಗಾಗಲೇ ಶಿವರಾಜ್ ಅವರೇ ಇವತ್ತು ವಿಧಾನ ಪರಿಷತ್ ಚುನಾವಣೆ ಬಂದಿದೆ ಅಂತೇಳಿ ಈಗ ನೆನಪಾಗಿದ್ದಾರೆ. ಗ್ರಾಮ ಪಂಚಾಯತಿ ಸದಸ್ಯರು, ನಗರಸಭಾ ಸದಸ್ಯರು, ಇವತ್ತು ನೀವೆಲ್ಲ ವಿದ್ಯಾವಂತರಿದ್ದೀರಿ, ನೀವು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಇವತ್ತೇನು ನಾವು SC ST ಅಲ್ಪಸಂಖ್ಯಾತರು ತಳ ಸಮುದಾಯದಿಂದ ಬಂದಿರತಕ್ಕಂಥವ್ರು, ಇವತ್ತು ನಾವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿರ್ಬೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿರ್ಬೋದು, ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ಬೋದು, ಅಥವಾ ಇವತ್ತು ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು ಮತ್ತು ಸಚಿವರಾಗಿರ್ಬೋದು, ಈ ಎಲ್ಲ ಸಮುದಾಯಕ್ಕೆ ನ್ಯಾಯ ಕೊಟ್ಟಿರ್ತಕ್ಕಂಥ ಪಕ್ಷ, ಸಂವಿಧಾನದ ಮೂಲಕ ನ್ಯಾಯ ಕೊಟ್ಟಿರ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದ್ರ ಜೊತೆಯಲ್ಲಿ ನನಗೆ ಇನ್ನೊಂದು ನೋವಿದೆ. ಈ ದೊಡ್ಡವರ ದೊಡ್ಡತನದಿಂದ ಇವತ್ತು 20 ವರ್ಷ ಗಂಗಾವತಿಯಲ್ಲಿ ಕಾಂಗ್ರೆಸ್ ಪಕ್ಷನ ನಾವು ಕಳ್ಕೊಂಡಿದ್ದೀವಿ. 2004 ಲಾಸ್ಟ್ ಇವತ್ತು 4 ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ. ಶಪಥ ಮಾಡಿ ಹೇಳ್ತಾ ಇದ್ದೀವಿ, ಯಾವುದೇ ಪರಿಸ್ಥಿತಿಯಲ್ಲಿ ಇವತ್ತು ವಿಧಾನ ಪರಿಷತ್ ಅಭ್ಯರ್ಥಿ ಆಗಿರ್ತಕ್ಕಂಥ ಶರಣೇಗೌಡ ಬಯ್ಯಪ್ಪ ಅವರು ಗೆಲ್ಲೇಬೇಕು. ಅದ್ರ ಜೊತೆಯಲ್ಲಿ ಇವತ್ತು ಎರಡೂ ಕೂಡ ಏನಪ್ಪ ಅಂದ್ರೆ ಶಬ್ದ ಮಾಡಿ ಮುಂದಿನ ಸಾರಿ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ಲಬೇಕು. ನಮ್ಮ ಶಾಸಕರಾಗಿ ಸಚಿವರಾಗಬೇಕಂತಕ್ಕಂಥ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗಾಗಿ ಇವತ್ತಾಗಲೇ ಹೇಳಿದ್ರೆ ಅಣ್ಣ ಮಾತಾಡಿದ್ರೆ ಹೆಚ್ಚಿಗೆ ಮಾತಾಡೋದ್ರ ಸಮಯ ತೋರಿದ್ರ. ಇವತ್ತು ಪೆಟ್ರೋಲ್ ಡೀಸೆಲ್ ಅನೇಕ ಇವತ್ತೇನಪ್ಪ ಅಂದ್ರೆ ಗ್ಯಾಸ್ ಸಿಲಿಂಡರ್ ಬಡವರಿಗೆ ಹೊರೆ ಆಗಿದೆ. ಮೊನ್ನೆ ನಾನು 24ನೇ ವಾರ್ಡಿಗೆ ಹೋಗೋ ಕಾಲಕ್ಕ ಒಬ್ಬ ಲಿಂಗಾಯತನ ಮಗದ ತಾಯಿ ಹೋಗ್ತಾ ಇದ್ರು. ಅವರು ಇದ್ದರಲ್ಲಿ ಏನಪ್ಪ ಅಂದ್ರೆ ಕುಟುಂಬದಲ್ಲಿ ಆರ್ಥಿಕವಾಗಿ ಚೆನ್ನಾಗಿದ್ರು. ಏನಮ್ಮ ಎಲ್ಲಿ ಹೋಗ್ತಾ ಇದ್ರು? ಇಲ್ಲಪ್ಪ ರೊಟ್ಟಿ ಸುಡಕ್ಕೆ ಹೋಗ್ತಾ ಇದ್ವಿ. ಯಾಕಾಗಿ ಈ ವಯಸ್ಸಿನಲ್ಲಿ ಬೇಕಾಗಿತ್ತ ಇದ್ರು. ಏನ್ ಮಾಡಪ್ಪ, ಮುಂದೆ ಮಗ ಗ್ಯಾಸ್ ಸಿಲಿಂಡರ್ ಬೇಕಂದ್ರೆ ಅವ್ನು 1100 ರೂಪಾಯಿ ಕಟ್ಬೇಕಲ್ಲಪ್ಪ, ನನಗೆ ಹೋಗಿ ಅದು ರೊಟ್ಟಿ ಸುಟ್ಕೊಟ್ರೆ ನನಗೊಂದು ಸಿಲಿಂಡರ್ ತಗೊಳಕ್ಕಾಗುತ್ತೆ ಅಂತಕ್ಕಂಥದ್ದು ನೋವಿನಿಂದ ಆ ತಾಯಿಯನ್ನು ಹೇಳ್ತಾಳೆ. ಆ ನೋವನ್ನ ಇವತ್ತೇನು ನಾವು ನೀವೆಲ್ಲರೂ ಕುಂತ್ಕೊಂಡಿದ್ದೀವಿ, ಆ ನೋವಿಗೆ ಫುಲ್ ಸ್ಟಾಪ್ ಬಿಡಲೇಬೇಕಾಗಿದೆ. ಇವತ್ತು ಮೋಸದಿಂದ ಅಧಿಕಾರಕ್ಕೆ ಬಂದಿರತಕ್ಕಂಥ ಈ ಬಿಜೆಪಿಯನ್ನ ಕರ್ನಾಟಕದ ಇಡೀ ದೇಶದಿಂದಲೇ ಇವರು ಓಡಿಸಬೇಕಾಗಿದೆ. ಆ ಮೋದಿ ಮಾತ್ರ ಹೇಳ್ತಾನೆ ಕಾಂಗ್ರೆಸ್ ಪಕ್ಷನ ಈ ದೇಶದಿಂದ ಕಿತ್ತು ಹೋಗ್ತಿದೆ ಅಂತಂದೇಳಿ. ಏ ಸ್ವಾಮಿ, ಆಗಲೇ ಶಿವರಾಜಣ್ಣವ್ರು ಹೇಳಿದ್ರೆ ಹೆಚ್ಚಿನ ತಗೊಳ್ಳಲ್ಲ, ಎಲ್ಲೋ ಚಾ ಮಾಡ್ಕೊಂಡಿದ್ದಂತ ನಿನ್ನಂತವನು ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಇದು ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಕೊಡುಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿನಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಅದನ್ನ ಯಾವತ್ತೂ ಮರಿಬೇಡ. ಕೇವಲ ಮೋಸದ ಕೂಟಕ್ಕಾಗಿ ಅದರ ಏನಪ್ಪ ಅಂದ್ರೆ ನಾಯಕನಾಗಿ ಇವತ್ತು ಇಡೀ ದೇಶದ ಜನರನ್ನ ಕೊಳ್ಳುವಡೆ ಕೊಟ್ಟಿಯಲ್ಲ. ಇವತ್ತು ನೆಕ್ಸ್ಟ್ ನಿನಗೆ ಇಡೀ ರಾಜ್ಯದ ಮೂಲಕ ಏನಪ್ಪ ತಕ್ಕ ಉತ್ತರ ಕೊಡ್ತೀವಿ. ಎಜುಕೇಶನ್ ಕೊಟ್ಟಿರ್ತಕ್ಕಂಥದ್ದು ಕೂಡ ಅದು ಕಾಂಗ್ರೆಸ್ ಸರ್ಕಾರ. ಆದ್ರೆ ಹೇಳ್ರಿ ಇವ್ರು ಏನು ಕೊಟ್ಟಿದ್ದಾರೆ? ಕೇವಲ ಕೇಸರಿ ಕನ್ನವನ್ನ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಬಣ್ಣವನ್ನ ಹೊಡೆದು ಹೊಸ ರೈಲ್ವೆ ಸ್ಟೇಷನ್ ಮಾಡ್ತಾ ಇದ್ದಾರೆ. ಇವತ್ತು ಮಾರಾಟ ಮಾಡಿ
ಆತ್ಮೀಯ ಒಂದು ನೆನಪಿಗೆ ನಿಮಗೆ ಅಂತ ಒಂದು ಮಾತು ಕೇಳ್ತಾ ಇದ್ದೀನಿ. ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳ್ಕೊತ ಬಂದು ಮೋದಿಯವರು ಏನೋ ಈ ವಿಷಯದಲ್ಲಿ ಬದಲಾವಣೆ ಕೊಡ್ತೀವಿ ಅಂತಕ್ಕಂಥ ಆದರ್ಶ ಗ್ರಾಮವನ್ನ ಒಂದು ಸೃಷ್ಟಿಯಾಗಿದ್ರು. ಆದರ್ಶ ಗ್ರಾಮ ಅಂದ್ರೆ ಏನು ಅಂದ್ರೆ ಸಂಸದರ ಹೆಸರಿಗೆ ಆದರ್ಶ ಗ್ರಾಮವನ್ನು ನಿರ್ಮಾಣ ಮಾಡಬೇಕು. ಯಾವ ಯೋಜನೆಗಳಿಂದ ಅದಕ್ಕೆ ದುಡ್ಡಿಲ್ಲ, ಕೇವಲ ಹೆಸರಿಗೆ ಆದರ್ಶ ಗ್ರಾಮಗಳು ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದ ತಂದು ಆ ಊರಿಗೆ ಆದರ್ಶ ಗ್ರಾಮ ಮಾಡಬೇಕು. ಎಲ್ಲಿದ್ದಾವೆ ಆದರ್ಶ ಗ್ರಾಮಗಳು ಸಂಸದರೇ? ಹಾಗೆ ಹೇಳ್ತಾರೆ ಸ್ಮಾರ್ಟ್ ಸಿಟಿ ಅಂತಕ್ಕಂಥದ್ದು. ಎಲ್ಲೋ ದೇಶದಲ್ಲಿ ಒಂದು 4-5 ಸಿಟಿಗಳನ್ನ ಗುರುತಿಸಿ ಸ್ಮಾರ್ಟ್ ಸಿಟಿ ಹೆಸರಿಗೆ ಕೋಟ್ಯಾಂತರ ರೂಪಾಯಿಗೆ ಕೊಳ್ಳೆ ಹೊಡಿತಕ್ಕಂಥ ಮಾಡಿದೆ. ಅಮೃತ್ ಸಿಟಿ ಯೋಜನೆಗಳಲ್ಲಿ ಹೊರಟಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ರೆ ಇವತ್ತಿಗೂ ಕೂಡ ನಮಗೆ ನಾಶಿ ಬರ್ತಕ್ಕಂಥದ್ದು ಯೋಜನೆಗಳು ನಡೀತಾ ಇದ್ದಾವೆ. ಅದಕ್ಕೆ ಕೇವಲ ಹೆಸರಿಗೆ ಮಾತ್ರ ಏನು ಹೆಸರುಗಳನ್ನು ಕೊಡ್ತಾ ಇದ್ದಾರೆ ಹೊರತು ಹೆಸರುಗಳನ್ನ ಬದಲಾವಣೆ ಮಾಡ್ತಕ್ಕಂಥ ಬಿಜೆಪಿ ಸರ್ಕಾರ ಇದೆ ಹೊರತು ಕೆಲಸಗಳನ್ನ ಮಾಡ್ತಕ್ಕಂಥ ಬಿಜೆಪಿ ಸರ್ಕಾರ ಇಲ್ಲ ಅಂತಕ್ಕಂಥದ್ದು ತಿಳಿಬೇಕಾಗಿದೆ ಬಂದರು. ಸಂಸದರಾದ ಶಿವರಾಮಗೌಡರು, ಅಂಪನಗೌಡರು, ಅಮರೇಗೌಡರು ಮತ್ತು ಶಿವರಾಜ ತಂಗಡಿಯವರು ಮಾತನಾಡಿದ್ದಾರೆ. ಇವತ್ತು ಮೋದಿಯವರ ಸರ್ಕಾರದ ವೈಖರಿ ಬಿಜೆಪಿಯವರು ಯಾವ ರೀತಿ ಈ ದೇಶದ ಜನರಿಗೆ ಮೋಸವನ್ನು ಮಾಡಿದ್ರು, ಕೊಟ್ಟ ಮಾತಿನಂತೆ ನಡ್ಕೊಳ್ಳ ಅಂತ ಹೇಳಿ ಇವತ್ತು ಶಿವರಾಮಗೌಡರು ಪಕ್ಷದ ಮಾಜಿ ಸಂಸದರಾಗಿ ಗೌರವವಾಗಿ ನಮಗೆ ಗಮನಿಸಿದರು. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದಕ್ಕೆ ಭದ್ರ ಬುನಾದಿನ ಹಾಕಿ ವಿಶ್ವದಲ್ಲಿ 5ನೇ ಬಲಿಷ್ಠ ಆರ್ಥಿಕ ರಾಷ್ಟ್ರವನ್ನಾಗಿ ದೇಶವನ್ನು ಕಟ್ಟಿದರು. ಅಂತ ರಾಷ್ಟ್ರಕ್ಕೆ ಸುಳ್ಳುಗಳ ಮೂಲಕ 50-60 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶವನ್ನು ಕೊಟ್ಟರೆ ಒಂದು ಅವಕಾಶವನ್ನು ನಾನು ಕೊಡಬೇಕಂತ ಹೇಳಿ ನರೇಂದ್ರ ಮೋದಿಯವರು ಯಾವ ಬಂಡವಾಳಶಾಹಿಗಳ ಅದಾನಿ ಅಂಬಾನಿ ಮತ್ತು ಕಾರ್ಪೊರೇಟ್ ಸಂಸ್ಥೆಗಳ ದುಡ್ಡಿನ ಸಹಾಯದಿಂದ ಇವತ್ತು ಮಾಧ್ಯಮಗಳನ್ನು ಖರೀದಿ ಮಾಡಿ ಸುದ್ದಿವಾಹಿನಿಗಳನ್ನು ಖರೀದಿ ಮಾಡಿ ಇವು ದೇಶದ ಜನರಿಗೆ ಒಂದು ಮಂಕನ್ನು ಪಡೆದು ಇವತ್ತು ಸಾಮೂಹಿಕ ಸುಲಿಗೆ ತಂದು ಬರೀ ಟಿವಿಗಳು ಮೋದಿ ತೋರಿಸಿ ಇವತ್ತು 34 ವರ್ಷಗಳ ನಂತರ ಈ ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದು ದೇಶ ಪಕ್ಷಕ್ಕೆ ಫಸ್ಟ್ ಬಹುಮತ ಕೊಟ್ಟಿದ್ದಾದರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ. ಅಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡು ಈ ದೇಶದ ಯುವಕರು ಜನಸಾಮಾನ್ಯರು ದಯಮಾಡಿ ಭಾರತದ ಈ ದೇಶದ ಜನಸಾಮಾನ್ಯರು, ರೈತರು, ಯುವಕರು ಏನಾದ್ರು ಹೊಸದು ಮಾಡ್ತಾನೆ, ಬಹಳಷ್ಟು ಕೇಳ್ತಾ ಇದ್ದಾನೆ. ಸುದ್ದಿವಾಹಿನಿಗಳು, ಟಿವಿ ಮಾಧ್ಯಮಗಳು ಬಹಳ ಅವ್ರ ಬಗ್ಗೆ ಇಂದ್ರ ಚಂದ್ರದ ವರ್ಣನೆ ಮಾಡ್ತಾರೆ ಅಂತ ಹೇಳಿ ದೇಶದ ಜನರು ನಂಬಿ ಇವತ್ತು ಜನಸಾಮಾನ್ಯರು ಅವರಿಗೆ ಆಶೀರ್ವಾದ ಮಾಡಿ ಅಧಿಕಾರಕ್ಕೆ ಕೊಡಿಸರು. ಇವತ್ತು 7 ವರ್ಷ ಆಯಿತು ಅಧಿಕಾರಕ್ಕೆ ಬಂದು ಈ ದೇಶದಲ್ಲಿ ಅವರು ಕೊಟ್ಟ ಮಾತಿನಂತೆ ನಡೆದುಕೊಂಡಂತ ಒಂದೇ ಒಂದು ಉದಾಹರಣೆ ನಮ್ಮ ಶಿವರಾಮಗೌಡರು ಹೇಳಿದಾಗ ಒಂದು ಉದಾಹರಣೆ ಇಲ್ಲ. ಅದು ಹೋಗಲಿ, ಪ್ರಜಾಪ್ರಭುತ್ವ ಮಾತ್ರದಲ್ಲಿ ಅಧಿಕಾರ ನಡೆಸಬೇಕಂತ ನರೇಂದ್ರ ಮೋದಿ ಅವರು ಒಬ್ಬ ಸರ್ವಾಧಿಕಾರಿ ರೀತಿಯಲ್ಲಿ ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿ ಅಧಿಕಾರ ನಡೆಸಿದ್ದಾರೆ. ಇವತ್ತ ಚುನಾವಣಾ ಆಯೋಗ ಇರ್ಬೋದು, ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು, ಇವತ್ತು ನಮ್ಮ CBI ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ED ಇರ್ಬೋದು, ಇವತ್ತು ನಮ್ಮ CAG ಇರ್ಬೋದು, ಸೆಂಟ್ರಲ್ ವಿಜಿಲೆನ್ಸ್ ಕಮಿಟಿ ಇರ್ಬೋದು, ಯಾವುದು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ 7 ವರ್ಷಗಳಲ್ಲಿ ಒಂದೇ ಒಂದು ತಪ್ಪನ್ನ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ತೋರಿಸುವಂತ ಸಾಹಸವನ್ನು ಮಾಡಿಲ್ಲ. ಯಾರಾದ್ರೂ ತೋರಿಸಿದ್ದಾರೆ ಒಂದು ಸಹ ಸ್ಥಾನದಲ್ಲಿ ಮನೆಗೆ ಹೋಗಬೇಕಾಗಲ್ಲ, ಸ್ಥಾನದಲ್ಲಿ ಅವರು ಇರೋದಲ್ಲ. ಇಂಥ ಒಬ್ಬ ಸರ್ವಾಧಿಕಾರಿ ಜನರಿಗೆ ಸುಳ್ಳುಗಳನ್ನು ಹೇಳಿ ಮೋಸ ಮಾಡುವಂತ ಭಾರತೀಯ ಜನತಾ ಪಕ್ಷದ ಗೋಮುಖ ವ್ಯಾಘ್ರತನವನ್ನ ತಾವು ಈ ಪ್ರತಿಯೊಂದು ಚುನಾವಣೆಯಲ್ಲಿ ಜನಸಾಮಾನ್ಯರು ತೋರಿಸಬೇಕಾಗಿದೆ. ಯಾಕಂದ್ರೆ ಬಂಡವಾಳಗಳಿಗೆ ಈ ದೇಶವನ್ನು ಮಾಡಲಿಕ್ಕೆ ಬಿಜೆಪಿ ಹೊರಟಿದ್ದಾರೆ. ಅವರ ಅಧಿಕಾರಕ್ಕೆ ಬಂದ ತಕ್ಷಣ ನನ್ನ ಮೊದಲನೇದಾಗಿ ನೂತನವಾಗಿ ನಾನು ಹೊಸದಾಗಿ ಎಂಪಿಯಾಗಿ ಆಯ್ಕೆಯಾಗಿದೆ. ನಾನು ಪಾರ್ಲಿಮೆಂಟ್ನಲ್ಲಿ ಭಾಗವಹಿಸಿದ್ದೆ. ಅವರ ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲು ಮಾಡಿದಂಥ ಕಾನೂನು ಏನೆಂದರೆ ಇವತ್ತು ಭೂ ಸ್ವಾಧೀನ ಕಾಯ್ದೆಯನ್ನ ಯಾವ UPA ಸರ್ಕಾರ ಹಳೆಯ ಕಾನೂನು ಭೂ ಸ್ವಾಧೀನ ಕಾಯ್ದೆಯನ್ನ ಯಾವ ರೈತರ ಒಪ್ಪಿಗಿಲ್ಲದೆ ಸರ್ಕಾರ ಮನಸ್ಸು ಮಾಡಿದರೆ ರೈತರ ಜಮೀನನ್ನ ಅವ್ರ ಒಪ್ಪಿಗಿಲ್ಲದೆ ಸ್ವಾಧೀನಪಡಿಸಿಕೊಳ್ಳುವಂಥ ಅಧಿಕಾರವನ್ನ ತಿದ್ದುಪಡಿ ಮಾಡಿ ಯಾವುದೇ ಕಾರಣಕ್ಕೂ ರೈತರ ಒಪ್ಪಿಗಿಲ್ಲದೆ ಅವರು ಕೇಳಿದಂಥ ಪರಿಹಾರ ಕೊಡದೆ ಅದನ್ನು ಸ್ವಾಧೀನಪಡಿಸಿಕೊಳ್ಳದೆ ಇರುವಂಥ ಒಂದು ರೈತರ ಪರವಾದ ನಿಲುವನ್ನು ಹೊಂದಿ UPA ಸರ್ಕಾರ ಸೋನಿಯಾ ಗಾಂಧಿ ಅವರ ಮನಮೋಹನ್ ಸಿಂಗ್ ಸರ್ಕಾರ ಆ ಕಾನೂನನ್ನು ತಿದ್ದುಪಡಿ ಮಾಡಬೇಕು. ಬಂದ ತಕ್ಷಣ ಕಾನೂನು ರದ್ದು ಮಾಡಿ ಹಳೆಯ ಕಾನೂನನ್ನು ತರಲಿಕ್ಕೆ ಹೊರಟು. ಇದರ ಮರ್ಮ ಅರ್ಥ ಆಗಿರ್ಬೇಕು. ಇವರು ರೈತ ವಿರೋಧಿಗಳು, ಜನಸಾಮಾನ್ಯ ವಿರೋಧಿಗಳು. ಅದರ ವಿಧೇಯಕ
ಕಾಂಗ್ರೆಸ್ ಪಕ್ಷ ಇವತ್ತು ನಾವು ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಹೋರಾಟ ಮಾಡಿ ಆ ಕಾಯ್ದೆಯನ್ನು ಕಾನೂನು ಮಾಡಲಿಕ್ಕೆ ಬಿಡಲಿಲ್ಲ. ಆದರೆ ಅವರು ಸುಗ್ರೀವಾಜ್ಞೆ ತಂದು 2 ಸಲ ಕಾಯ್ದೆಯನ್ನು ಜಾರಿಗೊಳಿಸಿ ಮಾಡಿದ್ರು. ಆದಾಗ್ಯೂ ಅವ್ರ ಪ್ರಯತ್ನ ಫಲ ಕೊಡಲಿಲ್ಲ. ಇವತ್ತು ನಮ್ಮ ವಿರೋಧ ಪಕ್ಷಗಳೆಲ್ಲರೂ ಒಗ್ಗಟ್ಟಾಗಿ ಆ ಕಾನೂನು ವ್ಯವಸ್ಥೆ ಇದು ಒಂದು ಉದಾಹರಣೆ ಮಾತ್ರ ನೀವು ಕೊಟ್ಟಿದ್ದೀರಿ. ಈ ರೀತಿ ಬಂಡವಾಳ ಶಾಹಿಗಳಿಗೆ ಪ್ರಚಂಡ ಬಹುಮತದಿಂದ ಆರಿಸ್ತಂದಿದೆ. ಆದರೆ ನಿಮ್ಮ ಧ್ವನಿಯಾಗಿ ನಾನು ವಿಧಾನಸೌಧದಲ್ಲಿ ಇರ್ತೀನಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿಯಾಗಿ ಈಗಾಗಲೇ ಅಭ್ಯರ್ಥಿಗಳ ಪಟ್ಟಿಯನ್ನು ನೋಡಿದ್ದೀರಿ ನೀವು. ಬೆಳಗಾವಿ ಜಿಲ್ಲೆಯವರು ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಾರೆ. ನಾನು ನಿಮ್ಮ ಮಗ, ನಿಮ್ಮ ಜಿಲ್ಲೆಯಲ್ಲಿ ಹುಟ್ಟಿದವನು, ನಿಮ್ಮ ಜೊತೆಯಲ್ಲಿ ಬೆಳೆದವನು. ನನಗೆ ಮತ ಕೊಟ್ಟರೆ ಹೇಗೆ, ಬೆಳಗಾವಿ ಜಿಲ್ಲೆಯವರಿಗೆ ಮತ ಕೊಟ್ಟರೆ ಹೇಗೆ ಅನ್ನೋದನ್ನ ಎಲ್ಲರೂ ಚರ್ಚೆ ಮಾಡಿ ನಿಮಗೆ ಒಂದು ತಾಸಿನಾಗ ನಿಮ್ಮ ಅನುಕೂಲ ಬೇಕಂದ್ರೆ ಆ ಒಂದು ತಾಸಿನಾಗ ನಿಮ್ಮ ಹತ್ರ ಬಂದಿರುವಂಥ ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾನೆ. ಅದಕ್ಕೆ ದಯವಿಟ್ಟು ನನ್ನನ್ನು ಬೆಂಬಲಿಸಿ ನನ್ನ ಒಂದು ಸರಳುಗಳ ಭಯಪ್ಪನ ಹೆಸರಿನ ಮುಂದೆ ಒಂದು ಫೋಟೋ ಇರುತ್ತೆ, ಅದ್ರ ಮುಂದೆ ಒಂದು ಅನ್ನ ಬರೆದು ನನಗೆ ಮತ ಕೊಟ್ಟು ನಿಮ್ಮ ಮಗನಿಗೆ, ನನಗೆ ಅನ್ನೋದಕ್ಕಿಂತ ನಿಮ್ಮ ಮಗನಿಗೆ ಮತ ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸ್ತಂದು ವಿಧಾನಸೌಧದಲ್ಲಿ ನಿಮ್ಮ ಧ್ವನಿಯಾಗಿರಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಒಂದು ವಿಶ್ವಾಸದಿಂದ ಹೇಳಿ ನಾನು 2 ಮಾತುಗಳನ್ನು ಮುಗಿದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಶಾಂತವರು ಕುಂದಿರ್ತಕ್ಕಂಥ ಕುರ್ಚಿಗೆ ಇವತ್ತೊಬ್ಬ ದಲಿತ ಮಹಿಳೆ ಆ ಕುರ್ಚಿ ಕುಂದಿರ್ತಕ್ಕಂಥ ಶಕ್ತಿ ಏನಾದರೂ ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಅನ್ನುವಂಥದ್ದನ್ನ ನಾವ್ಯಾರು ಮರಿಬಾರ್ದು. ನಾನು 87ರಲ್ಲಿ ಮಂಡಲ ಪಂಚಾಯಿತಿಯ ಪ್ರಧಾನನಾದೆ. ಅಖಂಡ ಜಿಲ್ಲೆ ಇತ್ತು. 87ರಲ್ಲಿ ಬೇರೆ ಇರಲಿಲ್ಲ, ಕೊಪ್ಪಳ ಮತ್ತು ರಾಯಚೂರು ಅಂತಕ್ಕಂಥದ್ದು. ಅಖಂಡ ಜಿಲ್ಲೆಯಲ್ಲಿ ಇಡೀ ರಾಯಚೂರು ಜಿಲ್ಲೆಯಲ್ಲಿ ನಾನು ಒಬ್ಬನೇ ಪ್ರಧಾನನಾಗಿದ್ದೆ. ಯಾರಿಂದ ಅಲ್ಪಸಂಖ್ಯಾತಕರ ಅಂದ್ರೆ ನಾನು ಒಬ್ಬನೇ ಪ್ರಧಾನ ಇಡೀ ಮಂಡಲ ಪಂಚಾಯಿತಿ ವ್ಯವಸ್ಥೆಯಲ್ಲಿ. ಅಮರೇಗೌಡರು ನಾವು ಮಂಡಲ ಪ್ರಧಾನರಾಗಿ. ಆದರೆ ಇವತ್ತು ಕಾಂಗ್ರೆಸ್ಸಿನ ಕಾನೂನಿಗೆ 10 ಮಂದಿ ಹಸನ್ ಸಾಹೇಬರು ಗಂಗಾವತಿ ಒಳಗೆ ಅಧ್ಯಕ್ಷರಾಗಬಹುದು. ಆ ಶಕ್ತಿ ಕಾಂಗ್ರೆಸ್ ತಂದು ಕೊಟ್ಟಿರ್ತಕ್ಕಂಥದ್ದು. ಅಲ್ಪಸಂಖ್ಯಾತಕರು ಅಧ್ಯಕ್ಷರಾಗ್ತಾರೆ. ಎಲ್ಲಿ ಆಗ್ತಾರೆ ಅಂದ್ರೆ ಗಂಗಾವತಿ ಅಂತ ಮುನ್ಸಿಪಾಲಿಟಿಯಲ್ಲಿ, ಕೊಪ್ಪಳದಂತಲ್ಲಿ ಹಳ್ಳಿಯಲ್ಲಿ ಹುಟ್ಟಿದಂಥ ಸಾಹೇಬರ ಅಧ್ಯಕ್ಷರಾಗಲು ಬಹಳ ಕಷ್ಟ. ಆದರೆ ಇವತ್ತು ಹಿಂದುಳಿದ ವರ್ಗ, ಬ್ಯಾಕ್ವರ್ಡ್, SC ST ರಿಸರ್ವೇಶನ್ ಇಂದ ನಮ್ಮ ಹೆಸರು ಅವರು ಅನಿವಾರ್ಯವಾಗಿ ಹೇಳಬೇಕಾಗ್ತದೆ. ಆ ಶಕ್ತಿಯನ್ನು ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ನವರು ಕೊಟ್ಟರು ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಸಹೋದರಂತ ಇಕ್ಬಾಲ್ ಅನ್ಸಾರಿ ಅವರು ಕೂಡ ಪ್ರಮೋಷನ್ ಶಾಸಕರು, ಡೈರೆಕ್ಟ್ ಶಾಸಕರಲ್ಲ. ಯಾರು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಇವತ್ತು ನಾವು ಕೆಲಸ ಮಾಡಿರ್ತೀವೋ ನಮಗಿರೋ ಅನುಭವ ಇರ್ತದೆ ಅನ್ನುವಂಥ ಮಾತನ್ನು ಗಂಟಾಗೋಚವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅನ್ಸಾರಿ ಅವರು ಮುನ್ಸಿಪಾಲಿಟಿ ಸದಸ್ಯರಾದರು. ಇವತ್ತು ಗಂಗಾವತಿಗೆ 10 ಮಂದಿ ಶಾಸಕರಾದರೂ ಕೂಡ ನಮ್ಮ ಸಹೋದರ ತಂದಂತ ಗ್ರ್ಯಾಂಟ್ ಯಾರಿಗೂ ಅನ್ನುವಂಥ ಮಾತನ್ನು ನೀವು ಹೇಳಲಿಕ್ಕೆ ಬಯಸ್ತೇನೆ. ಇವರ ಅನುಭವ ಮುನ್ಸಿಪಾಲಿಟಿ ಸದಸ್ಯರಾದ ಮೇಲೆ ಇವರ ಅನುಭವ ಏನು ಡೆವಲಪ್ಮೆಂಟ್ ಅನ್ನ ನಗರಕ್ಕೆ ಕೊಡಬೇಕು, ಗ್ರಾಮೀಣಕ್ಕೆ ಕೊಡಬೇಕು ಅನ್ನುವಂಥ ಅನುಭವವನ್ನು ಅನ್ಸಾರಿ ಅವರು ಹೊಂದಿದ್ರು ಅನ್ನುವುದನ್ನು ನಾವೆಲ್ಲ ಜ್ಞಾಪಿಸಿಕೊಳ್ಬೇಕು. ಇವತ್ತು ನಗರಸಭೆ, ಪುರಸಭೆ ಸದಸ್ಯರು ನೀವು ನಿಮ್ಮ ಪ್ರತಿನಿಧಿಯನ್ನ ಆಯ್ಕೆ ಮಾಡಿಕೊಳ್ತಕ್ಕಂಥ ಒಂದು ಅವಕಾಶ. ಕಾಂಗ್ರೆಸ್ ಪಕ್ಷದ ಕೊಡುಗೆಯನ್ನು ನಾನು ಹೇಳಿದ್ದೇನೆ. ಇವತ್ತು ದಿವಂಗತ ಇಕ್ಬಾಲ್ ಅನ್ಸಾರಿ ಅವರ ತಂದೆಯ ಆಶೀರ್ವಾದದಿಂದ ನಾನು 99ರಲ್ಲಿ ಪ್ರಥಮ ಜಿಲ್ಲೆಯ ಅಲ್ಪಸಂಖ್ಯಾತಕ ಶಾಸಕರಾಗಲಿಕ್ಕೆ ಇವರು ತಂದೆಯವರು ನನಗೆ ಕಾರಣೀಕರ್ತರು ಅನ್ನುವಂಥದ್ದನ್ನ ನಾನು ನೆನಲೇಬೇಕಾಗ್ತದೆ. ನನ್ನ ನಂತರ ಈ ಜಿಲ್ಲೆಗೆ ನನ್ನ ಸಹೋದರರು ಶಾಸಕರಾಗಿ ಮಂತ್ರಿಗಳಾಗಿದ್ದಾರೆ. ಸೋಲುಗಳು ಮುಖ್ಯವಲ್ಲ, ನಮ್ಮ ಅಧಿಕಾರದ ಅವಧಿಯಲ್ಲಿ ನಾವೇನು ಸಾಧನೆ ಮಾಡಿವ ಅನ್ನಕ್ಕೆ ಆತ್ಮರಕ್ಷಣಾ ಬಲ ಇರ್ತಲ್ಲ, ಅದು ಮುಖ್ಯ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆಲ್ಲ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ನಾವು 10ನೇ ತಾರೀಕಿಗೆ ವಿಧಾನ ಪರಿಷತ್ತಿನ ಚುನಾವಣೆಯನ್ನು ಮಾಡಬೇಕು. 2023ಕ್ಕೆ ನಾವು ವಿಧಾನಸಭೆ ಚುನಾವಣೆಗೆ ಹೋಗಬೇಕಾಗಿದೆ. ಆ
ನಿಮಗೆಲ್ಲ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಈಗ ನಾವು ವಿಧಾನ ಪರಿಷತ್ತನ್ನು ಗೆದ್ದು ಈ ಬಿಜೆಪಿ ಅವರಿಗೆ ನಡಗುಡಿಸ್ತಕ್ಕಂಥ ಕೆಲಸವನ್ನ ನಾವು ನೀವೆಲ್ಲರೂ ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು, ಪುರಸಭೆ ಸದಸ್ಯರು, ಅಧ್ಯಕ್ಷರುಗಳು ಮತದಾನವನ್ನು ಮಾಡಬೇಕಾಗ ಇಲ್ಲಿ ಇದ್ದವರೆಲ್ಲರಿಗೂ ಅವರ ಅಭಿವೃದ್ಧಿ ಕೆಲಸ ಮತ್ತು ಅವರ ಅಭಿವೃದ್ಧಿ ಏನು ಯೋಜನೆಗಳದಾವಲ್ಲ ಅದು ಗಂಗಾವತಿಯನ್ನು ನೋಡಿದಾಗ ನಾವೆಲ್ಲರೂ ಕೂಡ ಅನ್ಕೋಬೇಕಾಗತ್ತೆ. ಇವತ್ತು ವಿಧಾನ ಪರಿಷತ್ ಚುನಾವಣೆ ಬಂದೈತಿ. ಇವತ್ತು ನಾವು ಮತವನ್ನು ಹಾಕಬೇಕು, ನಮ್ಮ ಅಭ್ಯರ್ಥಿ ಹೇಗಿರ್ಬೇಕು ಅನ್ನೋದನ್ನ ಇವತ್ತು ನೀವೆಲ್ಲರೂ ಕೂಡ ಯೋಚನೆ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಓಟ್ ಹಾಕ್ಬೇಕನ್ನೋದು ಎಲ್ಲ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ನಾಯಕರು ಇವತ್ತು ತಮ್ಮ ಸವಿಸ್ತಾರವಾಗಿ ಹೇಳ್ಯಾರ. ಇವತ್ತು ಸಮಯ ಭಾಳ ಇರೋದಕ್ಕೆ ಇಲ್ಲಿ ನಿಂತಿರ್ತಕ್ಕಂಥ ನನ್ನ ತಾಯಂದಿರಿಗೆ ನಾನು ಕಳಕಳಿಯ ಮನವಿ ಏನಂತ ಹೇಳಿದ್ರೆ, ಇಲ್ಲಿ ಬಂದಿರ್ತಕ್ಕಂಥ ನನ್ನ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ಅಣ್ಣ ತಮ್ಮಂದಿರಿಗೆ ನನ್ನ ಕಳಕಳಿಯ ವೈಯಕ್ತಿಕ ಮನವಿ ಏನಂತ ಹೇಳಿದ್ರೆ, ಬಹಳ ಜನ ಗ್ರಾಮ ಪಂಚಾಯತಿ ಸದಸ್ಯರು ಯಾಕಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದ ಮೀಸಲಾತಿಯಿಂದ ಇವತ್ತು ನಾವು 150 ಮಂದಿ ಮಹಿಳಾ ಸದಸ್ಯರಾಗ್ತಕ್ಕಂಥ ಒಂದು ಶಕ್ತಿ ಏನಾದರೂ ಇವತ್ತು ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಐತೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಂತ ಹೇಳ್ಬೇಕಾಗುತ್ತೆ. ಇವತ್ತು ಒಬ್ಬ ಹಿಂದುಳಿದ ದಲಿತ ವರ್ಗ ಇವತ್ತು ಎಸ್ ಟಿ ಮಹಿಳೆಯಾಗಿ ಇವತ್ತು ಈ ಒಂದು ವೇದಿಕೆಯನ್ನು ಹಂಚ್ಕೊಳ್ತೀನಿ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆ. ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಇಕ್ಬಾಲ್ ಅನ್ಸಾರಿ ಅಣ್ಣವರು ಹಾಗೆ ಎಲ್ಲ ನಾಯಕರ ಒಂದು ಕೊಡುಗೆ ಅಂತ ಕೂಡ ಇವತ್ತು ನಾವಿಲ್ಲಿ ನೆನೆಸ್ಕೋಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಜಾತಿ ಆಧಾರದ ಮೇಲೆ ಮೀಸಲಾತಿ ಬಂದಿದ್ದಕ್ಕೆ ಇವತ್ತು ಮಾತಿನಾಗಿ ಇಂಥ ವೇದಿಕೆ ಹಂಚ್ಕೊಳ್ಳೋಕ್ಕಾಗಿ ಇವತ್ತು ಅದು ಕಾಂಗ್ರೆಸ್ಸಿನ ಕೊಡುಗೆ ಅನ್ನೋದು ನಾವು ಯಾವತ್ತೂ ಕೂಡ ಇವತ್ತು ಮರೆಯೋಗಿಲ್ಲ. ಅದಕ್ಕೆ ಇರ್ತಕ್ಕಂಥ ತಾಯಂದ್ರ ಸಂಖ್ಯೆ ಕಡಿಮೆ ಇರ್ಬೋದು, ಅದ್ರ ಜೊತೆಗೆ ಬಂದಿರ್ತಕ್ಕಂಥ ಎಲ್ಲ ನನ್ನ ಅಣ್ಣಂದರಿಗೆ ನಾನು ಕಳಕಳಿ ಮನವಿ ಅಂತ ಹೇಳಿದ್ರೆ, ನಿಮಗಾಗಿ ಓಟಿನ ಒಂದು ಅಧಿಕಾರ ಇದೆ, ಅದೇ ಒಂದು ಅಧಿಕಾರ ನಮ್ಮ ಮಹಿಳೆಯರಿಗೂ ಕೂಡ ಇದೆ. ಅದು ಕೂಡ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಹಿಳೆಯರು ಶರಣಗೌಡ ಅಣ್ಣ ಬಯ್ಯಾಪುರ ಅವರಿಗೆ ಮತವನ್ನು ಹಾಕೋದ್ರ ಮೂಲಕ ಅವರೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಕಳಕಳಿಯ ಮನವಿಯನ್ನು ಮಾಡಿಕೊಳ್ಳೋದ್ರ ಜೊತೆಗೆ ನನ್ನನ್ನು ಹೆಣ್ಣು ಮಗಳು ಇವತ್ತು ಕಾಂಗ್ರೆಸ್ನಲ್ಲಿ ಬಹುಶಃ ಕಾಂಗ್ರೆಸ್ ಅಂದ್ರೆ ಮಹಿಳೆಯರಿಗೆ ಅತ್ಯಂತ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಕ್ಕಂಥ ಪಕ್ಷ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಅದರಲ್ಲಿ ನಮ್ಮ ಜಿಲ್ಲೆಯ ನಾಯಕರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಇವತ್ತು ಎಲ್ಲರೂ ಅದೇ ಇವತ್ತು ವಿಶೇಷವಾಗಿ ಇವತ್ತು ಎಲ್ಲೋ ನಾನು ಮಾತಾಡ್ಬೇಕಂತ ಹೇಳಿದ್ರೆ ಅಲ್ಲಿ ಇಕ್ಬಾಲ್ ಅನ್ಸಾರಿ ಅಂತ ಇದ್ರಂತ ಅಲ್ಲಿ ನನ್ನ ಭಾಷಣ ಫಿಕ್ಸ್ ಅಂತ ತಿಳ್ಕೊಬೇಕಂದ್ರೆ ನನಗೆ ಯಾವಾಗ ಅವಕಾಶ ವೇದಿಕೆಯಲ್ಲಿ ಮಾತನಾಡಂತ ಹೇಳ್ತಾರೆ ಒಂದು ಖುಷಿ, ಅವರಿಗೆ ಮಹಿಳೆಯರನ್ನು ಬೆಳೆಸೋದನ್ನ ಒಂದು ಖುಷಿ. ಇವತ್ತು ಅದೇ ರೀತಿಯಾಗಿ ನನ್ನ ಕ್ಷೇತ್ರದ ಶಾಸಕರಾದಂಥ ಅಮರೇಗೌಡ ಬಯ್ಯಾಪುರ ಸಾಹೇಬ್ ಇರ್ಬೋದು, ನನ್ನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಇರ್ಬೋದು, ಈ ಪಕ್ಷದಲ್ಲಿ ಇರೋದೇ ನಮಗೊಂದು ಗೌರವ, ನಮಗೊಂದು ಹೆಮ್ಮೆ. ಕಾಂಗ್ರೆಸ್ ಅನ್ನೋದೇ ನಮ್ಮ ಹೆಮ್ಮೆ ಅಂತ ಹೇಳ್ಬೇಕಾಗತ್ತ ವಿಷಯ ಇವತ್ತು. ಅದಕ್ಕೆ ಇವತ್ತು ಬರ್ತಕ್ಕಂಥ ಏನು 15ನೇ ತಾರೀಕು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಅಮರೇಗೌಡ ನಮ್ಮ ಶರಣಗೌಡ ಅಣ್ಣ ಬಯ್ಯಾಪುರ ಅವ್ರನ್ನ ತಾವು ಅತ್ಯಂತ ಅಧಿಕ ಮತಗಳನ್ನ ಏನು ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಹಾಕಿಸುವಂತ ವಿಶ್ವಾಸವನ್ನು ನಾವು ಹೊಂದಿಲ್ಲ ಅಂತ ಹೇಳ್ತಾ ಮಾತನಾಡೋ ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ನಾನು ಮಾತನಾಡ್ತೇನೆ. ಜೈ ಹಿಂದ್, ಜೈ ಗೌರವ. ಸವಿಸ್ತಾರವಾಗಿ ತಮಗೆ ಈ ಚುನಾವಣೆ ಬಗ್ಗೆ ವೇದಿಕೆ ಮೇಲೆ ಆಸನಾಯರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು ನಮಗೆ ತಿಳಿಸಿದ್ದಾರೆ. ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ 19 ಪಂಚಾಯಿತಿಗಳಿವೆ. 19 ಪಂಚಾಯಿತಿಗಳಲ್ಲಿ 12 ಪಂಚಾಯಿತಿಗಳು, ಅದರಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಆಡಳಿತ ಹಿಡಿತದಲ್ಲಿದ್ದಾರೆ. 19ರಲ್ಲಿ 12 ಪಂಚಾಯಿತಿ. ಇನ್ನು 7 ಪಂಚಾಯಿತಿಯಲ್ಲಿ ನಮ್ಮ ಸದಸ್ಯರುಗಳು ಸಹಿತ ಇದ್ದಾರೆ. ಒಟ್ಟು ನಮ್ಮ ಸದಸ್ಯರು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಸದಸ್ಯರು 236 ಜನ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಕಾಂಗ್ರೆಸ್ ಪಕ್ಷದ ಬೆಂಬಲಿತ. ಮತ್ತು ನಮ್ಮ ಗಂಗಾವತಿ ನಗರದ ನಗರಸಭೆಯ 19 ನಗರಸಭೆ ಸದಸ್ಯರುಗಳು ನಮ್ಮವರಿದ್ದಾರೆ. ಈಗ ತಾಲೂಕು ಪಂಚಾಯಿತಿ ಸದಸ್ಯರುಗಳು ಅವರಿಗೆ ಅವರ ಅವಧಿ ಮುಕ್ತಾಯವಾಗಿದ್ದರಿಂದ, ಜಿಲ್ಲಾ ಪಂಚಾಯಿತಿಯ ಸದಸ್ಯರ ಅವಧಿ ಮುಕ್ತಾಯವಾಗಿದ್ದರಿಂದ ಅವರಿಗೆ ಮತ ಹಾಕಲಿಕ್ಕೆ ಬರೋದಿಲ್ಲ. ಒಂದು ಕಡೆ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿಗೆ ಮತ್ತು ಆಯಾ ಗ್ರಾಮದ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಹಿರಿಯರು ತಮ್ಮೆಲ್ಲರಿಗೆ ತಿಳಿಸುವುದೇನೆಂದರೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ, ಕ್ಷಮಿಸಬೇಕು ನಾನು ನಮ್ಮ ಅಭ್ಯರ್ಥಿಯ ಹೆಸರು ತಗೊಳ್ಳೋದು ಮಾಡಿಬಿಟ್ಟೆ,
ನಮ್ಮ ವಿಧಾನ ಪರಿಷತ್ತಿನ ಅಭ್ಯರ್ಥಿಯಾಗಿರ್ತಕ್ಕಂಥ ಶರಣೇಗೌಡ ಅನ್ನದಾನಗೌಡ ಬೈರಾಪುರವರು. ನಮ್ಮ ಶರಣೇಗೌಡರವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದಾರೆ. ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಅವರು ಪ್ರಸ್ತಾಪಿಸಿದ್ದಾರೆ ಮತ್ತು ಬೈರಾಪುರ ಅಮರೇಗೌಡ ಅವರು ಸಹಿತ ಪ್ರಸ್ತಾಪಿಸಿದ್ದಾರೆ. ಏನಂದರೆ ನಮ್ಮ ರಾಯಚೂರು ಕೊಪ್ಪಳ ಅವಳಿ ಜಿಲ್ಲೆಯ ಅಭ್ಯರ್ಥಿ ಆಗಿರ್ತಕ್ಕಂಥವ್ರು ಶರಣೇಗೌಡ ಬೈರಾಪುರ, ಬೇರೆ ಜಿಲ್ಲೆಯ ಅಭ್ಯರ್ಥಿ ಆಗಿರ್ತಕ್ಕಂಥ ಬಿಜೆಪಿಯವರು. ನಮ್ಮ ಮನೆ ಸದಸ್ಯನಿಗೆ ನಾವು ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮವಾಗುತ್ತದೆ. ನಮ್ಮ ಧರ್ಮ ನಮ್ಮ ಮನೆ ಸದಸ್ಯನಿಗೆ ಬಿಟ್ಟು ನಾವು ಬೇರೆ ಜಿಲ್ಲೆ ಬೇರೆಯವರಿಗೆ ಆಯ್ಕೆ ಮಾಡಿದರೆ ಅದು ಅನ್ಯಾಯ ಮಾಡಿದಂತಾಗುತ್ತದೆ. ಅದರಲ್ಲಿ ಬಿಜೆಪಿಗರು ಅವ್ರ ಬಗ್ಗೆ ಅಂತೂ ಮುಖಂಡರು ಹೇಳಿದ್ದಾರೆ, ತಮ್ಮೆಲ್ಲರಿಗೂ ಗೊತ್ತಿದೆ, ಇಡೀ ದೇಶಕ್ಕೆ ಗೊತ್ತಿದೆ. ಅವ್ರ ಮೇಲೆ ಸುಳ್ಳು ಹೇಳ್ತಕ್ಕಂಥ ಜನ, ಸುಳ್ಳು ಹೇಳಿ ಜನಗಳಿಗೆ ದಾರಿ ತಪ್ಪಿಸ್ತಕ್ಕಂಥದ್ದು, ಮೋಸ ಮಾಡ್ತಕ್ಕಂಥದ್ದು, ಯಾಮರ್ಸಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಬಿಜೆಪಿ ಪಕ್ಷದವರ ಕೆಲಸವಾಗಿದೆ. ಅದು ಪ್ರಧಾನಮಂತ್ರಿಗಳಿಂದ ಹಿಡಿದು ಕೆಳಗಿನ ಗ್ರಾಮ ಪಂಚಾಯತಿ ಬಿಜೆಪಿ ಸದಸ್ಯರುಗಳಿಗೂ ಸಹಿತ ಸುಳ್ಳು ಹೇಳ್ತಾರೆ. ಆಯಾ ಗ್ರಾಮದಲ್ಲಿ ಇರ್ತಕ್ಕಂಥ ನಮ್ಮ ಮುಖಂಡರುಗಳಿಗೆ, ಗ್ರಾಮ ಪಂಚಾಯತಿ ಸದಸ್ಯರುಗಳಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಬಿಜೆಪಿಗರ ಮಾತು ಎಂದಿಗೂ ಸಹಿತ ನೀವು ಈ ಚುನಾವಣೆಯಲ್ಲಿ ಆಗಲಿ ಯಾವುದೇ ಚುನಾವಣೆಯಲ್ಲಿ ಅವ್ರ ಮಾತನ್ನು ಕೇಳಲಿಕ್ಕೆ ಹೋಗಬಾರ್ದು. ಅವರು ಚುನಾವಣೆ ಬಂದಾಗಲೇ ಏನಾದರೂ ಅಡ್ಡಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅಡ್ಡ ಮತದಾನ ಆಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಅವಕಾಶ ಕೊಡಬಾರದು. ಮತ್ತೆ ಕೊಡೋದಿಲ್ಲ ಅಂತೇಳಿ ನನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಗ್ರಾಮ ಪಂಚಾಯತಿ ಸದಸ್ಯರು ಮಾಡ್ತಾರೆ. ಆ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಬಿಜೆಪಿ ಸದಸ್ಯರಾಗಲಿ, ಬಿಜೆಪಿ ಪಕ್ಷದ ವ್ಯಕ್ತಿಗಳಾಗಲಿ ಅವ್ರ ಮಾತಿಗೆ ಬೆಲೆ ಕೊಡೋದಿಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅಂತ ಹೇಳಿಕ್ಕೆ ನಾನು ಭಾವಿಸುತ್ತೇನೆ. ಅದರ ಜೊತೆಯಾಗಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಆಯ್ಕೆ ಮಾಡಲಿಕ್ಕೆ ಯಾರ್ಯಾರು ಶ್ರಮ ಪಟ್ಟಿದ್ದಾರೆ ಅವರೆಲ್ಲರೂ ತಾವು ಬಂದಿದ್ದಾರೆ. ಗ್ರಾಮ ಪಂಚಾಯತಿ ಸದಸ್ಯರಿಗೆ ತಾವು ಸಹಿತ ಕಾಲಕ್ಕೆ ಹಳ್ಳಿಯಲ್ಲಿ ತಿಳಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥನ್ನು ನೀವು ತೋರಿಸಬೇಕು. ಬಿಜೆಪಿ ಪಕ್ಷದ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮನವೊಲಿಸಿಕೊಂಡು ನಮ್ಮ ಕಡೆ ಹಾಕ್ಸಕ್ಕಂಥ ಪ್ರಯತ್ನ ಮಾಡಬೇಕು. ಆ ಸಾಹಸಕ್ಕೆ ಆಗ್ತದೆ, ಮುಂದಾಗ್ತದೆ. ನಾವು ಇನ್ನೊಬ್ಬರ ಕೈಯಲ್ಲಿ ಬಲಿಯಾಗಕ್ಕೆ ಹೋಗಬಾರ್ದು. ಆದರೆ ನಾವು ಇನ್ನೊಬ್ಬರಿಗೆ ಮನಸ್ಸೊಲಿಸಿಕೊಂಡು ನಾವು ಮತ ಹಾಕಲಿಕ್ಕೆ ಮುಂದಾಗಬೇಕು. ಯಾತಕ್ಕೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಜನರಿಂದ ತಾವು ಆಯ್ಕೆ ಆಗಿದ್ದೀರಿ. ಈಗ ನಿಮ್ಮ ಧ್ವನಿಯಾಗಿ ವಿಧಾನ ಪರಿಷತ್ತಿನ ವಿಧಾನಸೌಧದ ಮೇಲ್ಮನೆಯಲ್ಲಿ ನಿಮ್ಮ ಧ್ವನಿಯಾಗಿ ಮಾಡಬೇಕಾಗ್ತದೆ. ಅದೇ ವಿಧಾನ ಪರಿಷತ್ತಿನ ಚುನಾವಣೆ. ಈ ಚುನಾವಣೆಯಲ್ಲಿ ನನಗೆ ಸಂಪೂರ್ಣವಾಗಿ ವಿಶ್ವಾಸವಿದೆ, ನಮ್ಮ ಶರಣೇಗೌಡ ಬೈರಾಪುರ ಅವರು ಗೆದ್ದೇ ಗೆಲ್ಲುತ್ತಾರೆ. ಯಾಕಂದ್ರೆ ಹಿಂದೆ ನಡೆದಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಚುನಾವಣೆಯ ಫಲಿತಾಂಶವನ್ನು ನಾವು ನೋಡಿದಾಗ ಸುಮಾರು 50%ಗಿಂತ ಹೆಚ್ಚಿಗೆ ಎಲ್ಲ ಅವಳಿ ಜಿಲ್ಲೆಗಳಲ್ಲಿ ಅಂತ ಹೇಳಿ ನಾನು ಬಯಸುತ್ತೇನೆ. ಹಾಗಾಗಿ ಸುಲಭ ಇದೆ ಅಂತ ಹೇಳ್ಬಿಟ್ಟು ನಾವು ಮೈಯನ್ನು ಮರೆಯುವಂತೆ ಇಲ್ಲ. ಸುಲಭ ಇದೆ ಅಂತ ಹೇಳ್ಬಿಟ್ಟು ನಾವು ಮೈ ಮರೆಯಲಿಕ್ಕೆ ಹೋಗಬಾರದು ಅಂತೇಳಿ ನಾನು ಗ್ರಾಮಸ್ಥರಲ್ಲಿ, ಮುಖಂಡರಲ್ಲಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರಲ್ಲಿ, ಮೆಂಬರಲ್ಲಿ ಎಲ್ಲರಲ್ಲಿ ನಾನು ಮನವಿ ಮಾಡ್ಕೊತೀನಿ. ಪ್ರತಿಯೊಂದು ಹೆಚ್ಚುಗೆ ರೊಕ್ಕ ಕೊಡಬೇಕು, ಪ್ರತಿಯೊಂದು ಹೆಚ್ಚುಗೆ ರೊಕ್ಕ ಕೊಡಬೇಕು. ಅಧಿಕಾರಿಗಳಿಗಾಗಲಿ ಪ್ರತಿಯೊಬ್ಬರಿಗಾಗಲಿ ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಹೆರಿಗೆ ಮಾಡಿಸ್ಕೊಳ್ಳೋದು ರೊಕ್ಕ ಕೊಡಬೇಕು.
ಈ ಪರಿಸ್ಥಿತಿ ಒಂದು ಬಿಜೆಪಿ ಪಕ್ಷದ ಶಾಸಕರುಗಳು ಉಂಟು ಮಾಡಿದ್ದಾರೆ. ಬಿಜೆಪಿ ಪಕ್ಷದ ಶಾಸಕರು ಬರೇ ಪರ್ಸೆಂಟೇಜ್ಗೆ ನಿಂತ್ಕೊಂಡಿದ್ದಾರೆ. 50% ಸಮೀಪ ಇವರೆಲ್ಲ ಬಂದಿದ್ದಾರೆ. 50% ಸಮೀಪ. ಇನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರದ್ದು ಪಾರ್ಟ್ನರ್ಶಿಪ್ ಮೇಲೆ ನಡೀತಾ ಇದ್ದಾರೆ. ಪಾರ್ಟ್ನರ್ಶಿಪ್ ನಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಕ್ಷೀರಭಾಗ್ಯ, ಅನ್ನಭಾಗ್ಯ ಎಲ್ಲ ಯೋಜನೆಗಳಲ್ಲಿ ಇವರಿಗೆ ಪಾಲ್ ಬೇಕು. ಯಾರು ಕಾಂಟ್ರಾಕ್ಟರ್ ತಗೊಳ್ತಾರೆ ಅವರಿಗೆ ಇವ್ರು ಹೇಳ್ತಾರೆ 50% ನನ್ನ ಪಾಲ್ ಹತ್ರ ಇದ್ದರೆ ನಿಮ್ಗೆ ಕೊಡಿಸ್ತೀನಿ, ಇಲ್ಲಾಂದ್ರೆ ಕೊಡಿಸೋದಿಲ್ಲ, ಬೇರೆಯವ್ರಿಗೆ ಕೊಡಿಸ್ತೀನಿ. ಇನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ನನ್ಗನ್ಸಿದ ಮಟ್ಟಿಗೆ ಇಡೀ ದೇಶದಲ್ಲಿ ನಿಮ್ಮ ಗಂಗಾವತಿ ಮತದಾರರು ನಮ್ಮವರು ಏನಿದ್ದಾರೆ, ಗಂಗಾವತಿ ವಿಧಾನಸಭಾ ಕ್ಷೇತ್ರದವರು ನಮ್ಮೆಲ್ಲರ ಮಾನ ದೇಶದಲ್ಲಿ ಹರಾಜು ಮಾಡಿರ್ತಕ್ಕಂಥ ಕೆಲಸ ಮಾಡಿದ್ರು ಗಂಗಾವತಿಯ ಬಿಜೆಪಿ ಪಕ್ಷದ ಶಾಸಕರು. ಅವರೇ ಟಿವಿಯಲ್ಲಿ ಹೇಳಿದ್ದಾರೆ, ತತ್ತಿ, ಒಂದು ಸಣ್ಣ ತತ್ತಿ, ಒಂದು ತತ್ತಿಗೆ 50 ಲಕ್ಷ ರೂಪಾಯಿ ತಿಂಗಳಿಗೆ ಕೊಡಬೇಕು ಅಂತ ಹೇಳಿ ಮಾಮೂಲನ್ನು ಮಾತಾಡುತ್ತಾರೆ. ಒಂದು ತತ್ತಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಈ ಬಾಣಂತಿಯ ಹೆಣ್ಮಕ್ಕಳಿಗೆ, ಗರ್ಭಿಣಿಯ ಹೆಣ್ಮಕ್ಕಳಿಗೆ, ಕೂಸುಗಳಿಗೆ ಈ ಮೊಟ್ಟೆ ಕೊಟ್ಟರೆ ಪೌಷ್ಟಿಕವಾಗಿ ಅವರಿಗೆ ದೈಹಿಕ ಶಕ್ತಿ ಬರಲಿ ಅಂತೇಳಿ ಯೋಜನೆ ತಂದರು. ಆದರೆ ಈ ಭಾಗದ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರು ಹೊಟ್ಟೆಯಲ್ಲಿ ಬೆಳೀತಕ್ಕಂಥ ಕೂಸಿನ ಅನ್ನ ಸಹಿತ ಕಸ್ಕೊತಿದ್ರು. ಹೊಟ್ಟೆಯಲ್ಲಿ ಬೆಳೀತಕ್ಕಂಥ ಕೂಸು, ಆ ಕೂಸಿಗೆ ಹೋಗಬೇಕಾಗಿರ್ತಕ್ಕಂಥ ತತ್ತಿಯ ಪೌಷ್ಟಿಕತೆ ಅದು ಸಹಿತ ಕಿತ್ಕೊಂಡು ತಿಂದಿದ್ದಾರೆ. ಮತ್ತೆ ಯಾರಾದರೂ ಉಡುಗೊರೆ ಕೊಡ್ತಾರೆ, ಬಂಗಾರ, ಉಂಗುರಗಳು, ಬ್ರಾಸ್ಲೆಟ್ಗಳು, ಏನೇನು ಕೊಟ್ಟಿದ್ದಾರೆ. ಆದರೆ ಅವರು ಟಿವಿಯಲ್ಲಿ ತೋರಿಸಿದ ಮಾತ್ರ ಬಂಗಾರದ ಉಂಗುರ. ನೀವು ನಾವೆಲ್ಲರೂ ನೋಡಿದ್ದೀವಿ. ಬಂಗಾರದ ಉಂಗುರ ಹಿಂಗೆ ಹಾಕೊಂಡು ಒಳ್ಳೆ ಹಿಂಗೆ ತೋರಿಸಿದ್ದು ನಾವು ನೋಡಿ, ನಾವಷ್ಟೇ ಅಲ್ಲ ಇಡೀ ರಾಜ್ಯ, ಇಡೀ ದೇಶ ನೋಡಿದ್ರು. ಅದು ಯಾಕೆ ನೋಡ್ಯಾರ ಅವರು? ಯಾರೋ ಪುಕ್ಕಟ್ಟೆ ತಂದರೆ ಹಾಕೊಳ್ಳೋದ್ರ ಬದಲಾಗಿ ಇದು ಒರಿಜಿನಲ್ ಐತೋ ಇಲ್ಲೋ, ಇದು 20 ತೊಲೆ 40 ತೊಲೆ ಐತೋ ಅಲ್ಲೋ, ಏನ್ ಮಾಡಿ 1 ತೊಲೆ ಐತಾ, ಇದು ಅಳತೆ. ಅಂದ್ರೆ ಅವ್ರು ಎಷ್ಟು ಶುಲ್ಕ ಒಂದು ಇದಕ್ಕೆ ನಿಂತ್ಕೊಂಡಿದ್ದಾರೆ ವ್ಯಾಪಾರಕ್ಕೆ ಅಂತ ಹೇಳಿದ್ರೆ, ನನಗೆ ಬಂದು ಹೇಳ್ತಾರೆ ನಾವು ಸೋತೀವಿ ಅಂತೇಳಿ ಇನ್ನೊಬ್ಬರ ಮೇಲೆ ನಾವು ಆರೋಪ ಮಾಡಿ ಹೋಗ್ತಾ ಇಲ್ಲ. ಆ ಸಣ್ಣ ಜನಕ್ಕೆ 21 ಸಾರಿ ಹೋಗೋದಿಲ್ಲ. ನನ್ನ ದೃಷ್ಟಿಕೋನ ಏನಿದ್ರು ಸಹಿತ ಅಭಿವೃದ್ಧಿ ಕಡೆ. ನಾವು ಚುನಾವಣೆಗೆ ಹೋಗ್ಬೇಕಂದ್ರೆ ಲೆಕ್ಕಪತ್ರ ತಗೊಂಡು ಜನಗಳ ಹತ್ರ ಚುನಾವಣೆಗೆ ಹೋಗಿ ಪ್ರತಿ ಹಳ್ಳಿಗೆ ಲೆಕ್ಕ ಕೊಟ್ಟು ಎಷ್ಟು ಕೋಟಿ ಹಣ ತಂದೀವಿ ಅಂತೇಳಿ ಲೆಕ್ಕ ಕೊಟ್ಟು ಅವ್ರ ಹತ್ರ ಮಾತನಾಡಬಹುದು. ಅದಕ್ಕೆ ಧೈರ್ಯದಿಂದ ನಾವು ಇವತ್ತು ಸೋತರು ಸಹಿತ ಜನರ ಮುಂದೆ ಮಾತಾಡ್ತೀವಿ. ಕೆಲಸ ಮಾಡಲಾರ್ದಂಥ ವ್ಯಕ್ತಿಗೆ ಮಾತನಾಡಕ್ಕೆ ಆತ್ಮಸ್ಥೈರ್ಯ ಬರೋದಿಲ್ಲ. ನಾವು ಕೆಲಸ ಮಾಡಿದ್ವಿ, ಒಂದೊಂದು ಕೋಟಿಗಳು ಲಕ್ಷ ಕಾಣ್ತಿದ್ದಿಲ್ಲ, ಒಂದೊಂದು ಹಳ್ಳಿಗಳು ಲಕ್ಷ ಕಾಣ್ತಿದ್ದಿಲ್ಲ. ನಾವು ಕೋಟಿ ಕೋಟಿ ಹಣ ತಂದು ಆ ಹಳ್ಳಿಗೆ ಸುರಿದಿದ್ದೇವೆ ಪ್ರತಿಯೊಂದು ಹಂತದಲ್ಲಿ. ಅದೆಷ್ಟೋ ದೇವಸ್ಥಾನಗಳ ಕಟ್ಟಿಸಿದ್ದೀವಿ, ದೇವಸ್ಥಾನಗಳಿಗೆ ಅನುದಾನಗಳನ್ನು ಕೊಟ್ಟಿದ್ದೀವಿ. ಶಾಸಕರ ಪ್ರದೇಶ ಅಭಿವೃದ್ಧಿ ಹಣದಿಂದ ಮತ್ತು ಮುಜರಾಯಿ ಇಲಾಖೆ ವತಿಯಿಂದ ಸಾಕಷ್ಟು ದೇವಸ್ಥಾನಗಳಿಗೆ ಮುಂಭಾಗದಲ್ಲಿ ಛಾವಣಿ ಹಾಕಿಕೊಟ್ಟಿದ್ದೀವಿ. ಸಮುದಾಯ ಭವನ ಅಂತೇಳಿ ದೇವಸ್ಥಾನಗಳು ಕಟ್ಟಿದ್ದೀವಿ. ಅನೇಕ ಎಲ್ಲ ಸಮಾಜದವರಿಗೆ, ಇಂಥ ಸಮಾಜ ಅಂತ ಹೇಳಿಯಲ್ಲ, ಎಲ್ಲ ಸಮಾಜದವರ ಕೆಲಸ ನಾವು ಮಾಡಿದ್ವಿ. ಆದರೆ ಬಿಜೆಪಿ ಪಕ್ಷದ ಶಾಸಕರು ಇದು 2ನೇ ಸಾರಿ
ಅವ್ರ ಆಯ್ಕೆಯಾಗಿ ಬಂದಿದ್ದು. ಮೊದಲನೇ ಸಾರಿ ಸಹಿತ ಅವ್ರ ಆಯ್ಕೆಯಾಗಿ ಬಂದಿದಾಗ ಲೆಟರ್ ಪ್ಯಾಡ್ಗೆ 500 ರೂಪಾಯಿ ತಗೊಳ್ತಿದ್ರು ಅಂತೇಳಿ ಜನನೇ ಮಾತಾಡ್ತಾರೆ. ಒಂದು ಲೆಟರ್ ಪ್ಯಾಡ್ ಕೊಡಲಿಕ್ಕೆ 500 ರೂಪಾಯಿ. ಮನೆ ಹೊರಗಿಂದ ಹೋಗೋ ಕಾಲಕ್ಕೆ PA ಒಂದು 20 ಹಾಡಿ ಕೊಟ್ರೆ ಆ ಲೆಕ್ಕ ಮಾಡಿ ಕೊಡೋದು. ಒಂದು ಹಾಡಿಗೆ 500 ರೂಪಾಯಿ ಇಸ್ಕೊಂಡು ಕೊಡಪ್ಪ. ಅವ್ರು ಎಂತ ಶಾಸಕರಂದ್ರೆ ಅವ್ರ ರಾಜಕೀಯ ಜೀವನ ಜನ್ಮ ತಾಳಿದ್ದು ಲಂಚದಲ್ಲಿ. ಅವ್ರ ರಾಜಕೀಯ ಜೀವನ ಜನ್ಮ ತಾಳಿದ್ದು ಲಂಚದಲ್ಲೇ. ಅವರ ಅಭಿವೃದ್ಧಿಯಲ್ಲಿ ಇಲ್ಲ. ಎರಡನೇ ಅವಧಿಯೂ ಸಹಿತ ಆಯ್ಕೆಯಾಗಿ ಬಂದರೂ ಸಹಿತ 3,000 ರೂಪಾಯಿ ಬೀಳ್ತಾ ಇಲ್ಲ, 2,000 ರೂಪಾಯಿ ಬೀಳ್ತಾ ಇಲ್ಲ, 5,000 ರೂಪಾಯಿ ಬೀಳ್ತಾ ಇಲ್ಲ, ಕೋಟಿನೂ ಬೀಳ್ತಾ ಇಲ್ಲ. ಎಲ್ಲದರಲ್ಲಿ ಪಾಲು. ಈಗ ನಾವು ಸತ್ಯ ಹೇಳ್ತೀವಿ ಅವ್ರ ಜನಗಳಿಗೆ. ನಾವು ನಮ್ಮ ಶರಣೇಗೌಡರು ಬಯಾಪುರವರು ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ ಅಂತೇಳಿ ಇವತ್ತು ಕಾರ್ಯಕ್ರಮ ಇಟ್ಕೊಂಡು ಅಂತೇಳಿ ಕೊಪ್ಪಳ ರೋಡ್ ನಡು ರಸ್ತೆಯಲ್ಲಿ 10 ಫೀಟಿಗೆ ಒಂದೊಂದು, 5 ಫೀಟಿಗೆ ಒಂದೊಂದು ಜನ ಕಟ್ಟಿದ್ವಿ. ಅವರನ್ನು ನೋಡಿ ಹೊಟ್ಟೆಗೀಚಾಗಿ ಅಧಿಕಾರಿಗೆ ಕಳಿಸಿ ಪರ್ಮಿಷನ್ ತಗೊಂಡಿರೋಲ್ಲ, ಇಲ್ಲ ತಗೊಂಡಿಲ್ಲ, ಎಲ್ಲ ಜನಕ್ಕೆ ಕೀಪ್ ಎಲ್ಲ ಜನ ಅಂತೇಳಿ ಅಧಿಕಾರಿ ಕಳಿಸಿದ್ರು. ಆ ಅಧಿಕಾರಿ ಬಂದೇನಪ್ಪ ಅಂದ್ರೆ ಇಲ್ಲ ಸರ್ ಎಲ್ಲಿಗೂ ಇಲ್ಲ ನಮಗೆ ಪ್ರೆಷರ್ ಇದೆ. ಎಲ್ಲಿಂದ ಇತ್ತು ಅಲ್ಲಿಂದ ಪಕ್ಷದ ಕೆಲಸ ಮಾಡಿ ಎಲ್ಲ ಮಾಡಿವಿ. ಇದೇನು ದೊಡ್ಡದೇನಲ್ಲ. ಏನಂತೆ 6 ಗಂಟೆಯಿಂದ ಚಾಲು ಮಾಡ್ಬಿಟ್ಟು 10 ಗಂಟೆಗೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಪರ್ಮಿಷನ್ ತಗೊಂಡ್ಬಿಡ್ತಾರೆ. ಪರ್ಮಿಷನ್ ತಗೊಂಡು ಜಡ ಗಿಡ ಎಲ್ಲ ಹಾಕ್ತಕ್ಕಂಥ ಕೆಲಸ ಮಾಡಿದ್ವಿ. ನಮ್ಗೇನು ತೊಂದರೆ ಆಗಿಲ್ಲ. ನಮ್ಗೆ ಇನ್ನೂ ಸಿಂಪತಿ ಬಂದಿದೆ ಜನರಿಂದ. ಇವತ್ತು ಕಾಲದಲ್ಲಿ ಇದ್ದಾಗ ಒಂದ್ ದಿವಸ ಸಹಿತ ಬಿಜೆಪಿಯವರು ಕಾರ್ಯಕ್ರಮ ಮಾಡಿ, ಯಾರಿದ್ರೆ ಕಾರ್ಯಕ್ರಮ ಮಾಡಿ ಅಡ್ಡಪಡಿಸಲಿಕ್ಕೆ ಹೋಗಲಿಲ್ಲ. ವ್ಯಾಪಾರಸ್ಥರಿಗೆ ಅಡ್ಡಪಡಿಸಲಿಕ್ಕೆ ಹೋಗಲಿಲ್ಲ. ಅದೇ ರೀತಿ ನಮಗೂ ಮಾಡಲು ಬರ್ತದೆ. ಯಾವ ಹಗ್ಗದಿಂದ ಇವರು ನೀರು ಸೇರ್ತಾರೆ ಅದೇ ಹಗ್ಗದಿಂದ ನಾವು ಸಹಿತ ನೀರು ಸೇರಲಿಕ್ಕೆ ನಮಗೆ ಬರುತ್ತದೆ. 4 ವರ್ಷ ಆಡಳಿತ ನಡೆಸಿದ್ದು ಅನುಭವ ಕಾಂಗ್ರೆಸ್ ಪಕ್ಷಕ್ಕಿದೆ. ಆದರೆ ನಾವು ಜನ ನೋಡ್ತಾ ಇದ್ದಾರೆ, ತಪ್ಪು ನಾವು ಮಾಡಬಾರ್ದು. ನಮ್ಮ 2 ಕಣ್ಣು 1,00,000 ಜನರಿಗೆ ನೋಡಕ್ಕಾಗೋದಿಲ್ಲ, 1,00,000 ಜನರ ಕಣ್ಣು ನಮಗೆ ನೋಡ್ತಾವೆ ಅಂತೇಳಿ ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಅದಕ್ಕೋಸ್ಕರ ಗ್ರಾಮ ಪಂಚಾಯಿತಿಯ ಸದಸ್ಯರಲ್ಲಿ, ಅಧ್ಯಕ್ಷರಲ್ಲಿ ಕೊನೆಯದಾಗಿ ಮನವಿ ಮಾಡ್ಕೊಳ್ತೀನಿ. ಕಾಂಗ್ರೆಸ್ ಪಕ್ಷ ಬಹಳ ಒಳ್ಳೆ ಸಂಸ್ಕೃತಿ ಇರ್ತಕ್ಕಂಥ ಪಕ್ಷ. ನೀವು ನಾವೆಲ್ಲರೂ ಸಹಿತ ನಮ್ಮ ದೇಶದ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ನಾವು ಬೆಳೆದಿರ್ತಕ್ಕಂಥವ್ರು. ನಾವು ನೀವೆಲ್ಲರೂ ದೈವ ಭಕ್ತಿ ಉಳ್ಳವರಾಗಿದ್ದೀವಿ ನಾವೆಲ್ಲ. ಹೀಗಾಗಿ ಬಿಜೆಪಿಯವರ ಮಾತುಗಳಿಗೆ, ಅವರ ಮಾತಿಗೆ ಮರಳ ಹೋಗದೆ ನಮ್ಮ ಈ ಜಾತಿ, ನಮ್ಮ ಆ ಜಾತಿ, ಬೆಳಗಾವಿಯಿಂದ ಬಂದು ನನ್ನ ಜಾತಿ ಇದಪ್ಪ ನಂಗೆ ಹಾಕ್ರಿ, ನಮ್ಮ ಜಾತಿಯವ್ರು ಇದಕ್ಕೆ ಹಾಕ್ರಿ, ನಮ್ಮ ಜಾತಿಯವ್ರು ಆ ಕಡೆ ಹಾಕ್ಬೇಡ್ರಿ. ಜಾತಿ ಪಾತಿ ನೋಡಕ್ ಹೋಗ್ಬೇಡಿ. ಜಾತಿ ಏನು ನಮಗೆ ಅನ್ನ ಕೊಡೋದಿಲ್ಲ, ನೀರು ಕೊಡೋದಿಲ್ಲ, ನಮಗೆ ಬಟ್ಟೆ ಕೊಡೋದಿಲ್ಲ. ಜಾತಿ ಏನಾದರೂ ನಮಗೆ ಬಟ್ಟೆ, ಅನ್ನ, ನೀರು, ಅಭಿವೃದ್ಧಿ ಅಂದರೆ ಅದು ಕಾನೂನು. ಆ ಕಾನೂನು ನಿಮ್ಮ ಕೈಯಲ್ಲಿದೆ. ನಿಮ್ಮ ಕೈಯಲ್ಲಿ ಆ ಕಾನೂನು ಇದೆ. ಅದು ಮತ. ಒಂದು ದಿವಸ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಸಿಗೋದು ಒಂದು ದಿವಸ. 10ನೇ ತಾರೀಕಿಗೆ ಚುನಾವಣೆ ಒಂದು ದಿವಸ. ನೀವು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಮತ ಹಾಕಿದರೆ ಆ ಮತ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಪುನಃ ನಿಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಯಾಗಿ ಹರಿದು ಬರುತ್ತದೆ ಅನುದಾನ. ಶರಣೇಗೌಡ ಬಯಾಪುರ ಅವರ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ ಅಂತ ಹೇಳಿದ್ರೆ, ಬದಲಾವಣೆ ಮಾಡೋಕ್ಕೋಸ್ಕರ ಜನಗಳ ಹತ್ರ ಏನೇನೋ ಹೇಳ್ಕೊಳ್ತೀವಿ. ನಮ್ಗೆ ಯಾವುದೇ ದುಶ್ಚಟಗಳಿಲ್ಲ. ನಮಗೆ ಕ್ರೇನ್ ಸುಪಾರಿಲಿಂದ ಹಿಡಿದು, ಪಾನ್ಲಿಂದ ಹಿಡಿದು, ಮದಿರಾಲಿಂದ ಹಿಡಿದು, ಬಿಡಿ ಸಿಗರೇಟ್ಲಿಂದ ಹಿಡಿದು, ಇಸ್ಪೆಟ್ಲಿಂದ ಹಿಡಿದು ಯಾವುದೇ ಚಟಗಳು ದುಶ್ಚಟ ನಮಗೆ ದೇವರು ಕೊಟ್ಟಿಲ್ಲ. ದೇವರಿಗೆ ತುಂಬಾ ಧನ್ಯವಾದಗಳು. ನಮಗೇನು ಚಟ? ಜನರ ಕೆಲಸ ಮಾಡ್ಬೇಕು. ಯಾರಾದ್ರೂ ಜನ ಸಾರ್ ತಹಸೀಲ್ದಾರ್ ಹತ್ರ ಈ ಕೆಲಸ ನಿಂತೈತೆ, ಏನ್ ನೋಡಪ್ಪ ಫೋನ್ ತಹಸೀಲ್ದಾರ್
ಅವ್ರ ಎದುರಿಗೆ ಕರ್ನಾಟಕ ರಾಜ್ಯದ ಲಾಟ್ರಿ ಅವಾಗೇ ಬೇರೆ ಬೇರೆ ಅಂದಂಗೆ ಅವ್ರ ಎದುರಿಗೆ ನಾವು ಫಿಲ್ಮ್ ಮಾಡಿಬಿಟ್ಟು ಕೆಲಸ ಮಾಡಿಕೊಳ್ಬಿಟ್ಟು ಯಾರಾದ್ರೂ ಬರ್ತಾರೆ ಸರ್ ನಮ್ಮೂರಿಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ರು ತಗೊಳಪ್ಪ ಪೊಲೀಸರಿಗೆ ಅಲ್ಲೇ ಅವ್ರ ಅಮಾಯಕರ ಬಿಟ್ಬಿಡಪ್ಪ ಅವಾಗ ಹೇಳ್ಬಿಟ್ಟಿದ್ರು. ಈಗಿನ ಬಿಜೆಪಿ ಶಾಸಕರು ಏನ್ ಮಾಡ್ತಾರೆ, ಹೌದಾ ನಾಳೆ ಹೇಳ್ತೀನಿ, ನಾಡ್ದು ಹೇಳ್ತೀನಿ, ಅಚ್ಚೆ ನಾಡ್ದು ಏನ್ ಮಾಡ್ಯಾವ ಎಲ್ರಿ ಏನೋ ಮುಸಿಗಿ ಬರುತ್ತೆ, ಹೌದಾ ಹಂಗ ಮತ್ತೆ ದುಡ್ಡು ಜಾಸ್ತಿ ಬಂದಿರ್ತದ, 10,000 ರೂಪಾಯಿ ಕೊಡು, 10,000 ರೂಪಾಯಿ ಕೊಡು, ಬಿಡಿಸ್ತೀನಿ, ಬಿಡಿಸಾಕು 10,000 ರೂಪಾಯಿ ಕೊಡ್ಬೇಕು, ಕಟ್ಟೆ ಓಟ್ ಹಾಕ್ಬೇಕು. ಅದಕ್ಕೆ ಜನ ಪರದಾಡ್ತಾ ಇದ್ದಾರೆ. ಇವತ್ತು ಅವ್ರು ಹೇಳ್ತಾರೆ ಆ ಕೆಲಸ ಮಾಡಿ ಈ ಕೆಲಸ, ಏನು ಕೆಲಸ ಮಾಡಿಲ್ಲ. ಈ ಟ್ರೈನ್ ನೋಡಿದಿರಲ್ಲ, ನೀವು ಕೂತಾಗ ಬಿಸಿಲಾಯ್ತು, ಸೀಟ್ ಹೊಡಿತು. ಈ ಟ್ರೈನ್ ಸಹಿತ ಈ ನಿಮ್ಮ 20 ಸಾರಿ ಮಂತ್ರಿ ಇದ್ದಾಗ ಅವಾಗ ಈಗ ಕರ್ನಾಟಕ ರಾಜ್ಯದಿಂದ 50% ಶೇರ್ ಅಂತೇಳಿ ರೈಲ್ವೆ ಬೋರ್ಡಿಗೆ ಕಳಿಸಿರ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಆ ಸನ್ನಿವೇಶ ಬಹಳ ಕಷ್ಟದ ಸನ್ನಿವೇಶ. ಆಗ UPA ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರದ ಮೊದಲನೇ ಅವಧಿ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ, ಪಿ ಚಿದಂಬರಂ ಅವರು ಹಣಕಾಸು ಸಚಿವರು, ಲಲ್ಲೂ ಪ್ರಸಾದ್ ಯಾದವ್ ಅವರು ರೈಲ್ವೆ ಸಚಿವರು. ಬೆಂಗಳೂರಿಗೆ ಅವರೆಲ್ಲ ಬಂದಾಗ ಅವ್ರ ಜೊತೆಗೆ ಸಂವಾದ ಮಂತ್ರಿ ನಾವು ಹೇಳಿದ್ವಿ, ನಮ್ದು ಗಂಗಾವತಿದು ಒಂದು ರೈಲ್ವೆ, ಅದರಲ್ಲಿ ವಿಷಯ ತಗೊಂಡು ಬಂದ್ವಿ. ಆ ವಿಷಯ ತಗೊಂಡು ಬಂದಮೇಲೆ ಚರ್ಚೆ ಆಗೋದಕ್ಕೆ ನಮ್ಮ ಮಂತ್ರಿ ಮಿತ್ರರು ಕೆಲವು ಜನ ಅಬ್ಜೆಕ್ಷನ್ ಮಾಡಿದ್ರು. ಅದೇ ಸಣ್ಣದು ಬಿಡ್ರಿ, ಅದೇನು ಏನು ಒಂದು 100 ಕಿಲೋಮೀಟರ್ 170 ಕಿಲೋಮೀಟರ್ ಅದೇನು ಬಿಡ್ರಿ, ಇಲ್ಲಿ ತಗೊಳ್ರಿ, ಹಾಸನ ಕಡೆ ತಗೊಳ್ರಿ, ಇಲ್ಲಿ ಕೋಲಾರ ತಗೊಳ್ರಿ, ಮಂಡ್ಯಕ್ಕೆ ತಗೊಳ್ರಿ, ಶಿವಮೊಗ್ಗ ತಗೊಳ್ರಿ ಅಂದ್ರು. ನಾವು ಅವಾಗ ಎದ್ದು ಹೇಳಿದ್ವಿ, ಅದೆಷ್ಟೇ ಜನ ನಮ್ಮೂರ ಜನ ಎಲ್ಲ ಮಾಡಿಸಿ ಕಳಿಸಿದ್ದಾರೆ. ಬರೀ ಟ್ರೈನು ವಿಮಾನ ಎಲ್ಲ ನಿಮಗೆ ಬೇಕು, ನಮ್ಮದೇನು ಮಾಡಬೇಕು ಅಂತ ಹೇಳಿದಾಗೇ ಕೊಟ್ಬಿಡಪ್ಪ ಆಗ್ತಿಲ್ಲ. ಬಹಳ ಅದ್ರ ಬಗ್ಗೆ ಗುದ್ದಾಟ ಮಾಡಿ, ಎಲ್ಲ ಕಡೆಯಿಂದ ಗುದ್ದಾಟ ಮಾಡ್ಬಿಟ್ಟು ಕ್ಯಾಬಿನೆಟ್ ಸದಸ್ಯ ಗುದ್ದಾಟ ಮಾಡಿ, ಆ DP ಪಡಿಗಾರ ಅಂತೇಳಿ ಯಾರೋ ಅವರು ಚೀಫ್ ಸೆಕ್ರೆಟರಿ ಇದ್ರು, ನಿವೃತ್ತರಾಗಿದ್ದಾರೆ. ಆ ಪಡಿಗಾರ ಇದ್ರು, ಇಮಿಡಿಯೇಟ್ ಗೌರ್ಮೆಂಟಿನ ಆರ್ಡರ್ ಕೊಡಿ ನನಗೆ. ಗೌರ್ಮೆಂಟ್ ಆರ್ಡರ್ ತಗೊಂಡು ರೈಲ್ವೆ ಬೋರ್ಡಿಗೆ ಕಳಿಸಿ, ರೈಲ್ವೆ ಬೋರ್ಡ್ನಿಂದ ಮಂತ್ರಿಗೆ ಹೋಗಿ, ಮಂತ್ರಿಯಿಂದ ಪ್ರಧಾನಮಂತ್ರಿಗೆ ಹೋಗಿ, ಮತ್ತೆ ಪ್ರಧಾನಮಂತ್ರಿಯಿಂದ ಅಪ್ರೂವ್ ಆಗಿ ಮಂತ್ರಿಗೆ ಬಂದು, ಮಂತ್ರಿಯಿಂದ ರೈಲ್ವೆ ಬೋರ್ಡ್ ಬಂದು ಮತ್ತೆ ಟೆಂಡರ್ ಆಯಿತು. ಇವತ್ತು ಗಂಗಾವತಿ ಕಾರಣಿವರೆಗೆ ಇವತ್ತು ಟ್ರೈನ್ ಓಡಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ರಾಯಚೂರಿಗೆ ಮುಟ್ಟುತ್ತದೆ. ಮುಟ್ಟಿದ ಮೇಲೆ ದೊಡ್ಡ ದೊಡ್ಡ ಟ್ರೈನ್ಗಳು ಇವತ್ತು ಈ ಭಾಗದಲ್ಲಿ ಅಡ್ಡಾಡ್ತದೆ. ನೀವು ಕೂತಲೇ ಗಂಗಾವತಿಯಿಂದಾನೆ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ದಿಲ್ಲಿಗೆ ಹೋಗ್ಬೇಕು, ಬಾಂಬೆಗೆ ಹೋಗ್ಬೇಕು, ಹೈದರಾಬಾದ್ ಹೋಗ್ಬೇಕು, ಬ್ಯಾಂಗ್ಳೂರ್ ಹೋಗ್ಬೇಕು. ಇಲ್ಲಿಂದ ನಿಮಗೆ ಸರಳವಾಗಿ ಏನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ಟ್ರೈನ್ಗಳು ಸಿಗ್ತಾ ಇರ್ತವೆ. ಯಾವ ರಾಯಚೂರು ಮಾರ್ಗವಾಗಿ, ಹುಡ್ಕಲ್ ಮಾರ್ಗವಾಗಿ, ಹುಬ್ಳಿ ಮಾರ್ಗವಾಗಿ ಹೋಗ್ತಾವಲ್ಲ, ಅವೆಲ್ಲ ನಾವು ಗಂಗಾವತಿ ಮೇಲೆ ಹಾದು ಹೋಗ್ತಾರೆ. ಇದೆಲ್ಲ ನಾವು ಕೆಲಸ ಮಾಡಿದ್ದೀವಿ ನಮಗೆ. ಅದ್ರ ಜೊತೆಗೆ ಸುಮಾರು ಹಾಸ್ಟೆಲ್ಗಳು, ವಸತಿ ಶಾಲೆಗಳು ತಗೊಂಡ್ಬಂದ್ವಿ. ಮೂರಾರ್ಜಿ ದೇಸಾಯಿ ಶಾಲೆಗಳು ತಗೊಂಡ್ಬಂದ್ವಿ. ಮೂರಾರ್ಜಿ ದೇಸಾಯಿ ಶಾಲೆಯಲ್ಲಿ ನಮ್ಮ ಮಕ್ಕಳು ಬರೀ ಕನ್ನಡ ಓದ್ತಾರೆ, ಇಂಗ್ಲಿಷ್ ಓದ್ಲಿ, ಇಲ್ಲಾಂದ್ರೆ ನಾಳೆ ಇವ್ರಿಗೆ ಬೇರೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಆ ಇಂಗ್ಲಿಷ್ ಪರ್ಸೆಂಟೇಜ್ ಓದಲೇಬೇಕು ಅಂತ. ಇವತ್ತು ಮೂರಾರ್ಜಿ ದೇಸಾಯಿ ವಸತಿ ಶಾಲೆ ಗಂಗಾವತಿಗೆ ಬಹಳಷ್ಟು ಬೆಲೆ. ಎಲ್ಲರೂ ಬರ್ತಾರೆ, ನನ್ನ ಮಗನಿಗೆ ಸೇರಿಸಿ, ನನ್ನ ಮಗನಿಗೆ ಸೇರಿಸಿ, ನನ್ನ ಮಗನಿಗೆ ಸೇರಿಸಿ. ಅಷ್ಟೊಂದು ಗುಣಾತ್ಮಕವಾಗಿರ್ತಕ್ಕಂಥ ಅಲ್ಲಿ ಪಾಠ ಹೇಳ್ತಾರೆ. ಅದರಲ್ಲಿ PUC ಕಾಲೇಜ್ ಸಿದ್ಧ ಮಾಡಲಾಗಿದೆ. ಹಾಗಾಗಿ ಬಂಧುಗಳೇ, ಹೇಳ್ಕೊಂತ ಹೋದ್ರೆ ಬಹಳಷ್ಟು ಇದ್ದಾವೆ ಅಭಿವೃದ್ಧಿ ಕೆಲಸ. ಈಗಿನ BJP ಪಕ್ಷದ ಶಾಸಕರು ಅವ್ರೇನು ಕೆಲಸ ಇಲ್ಲ, ಶೂನ್ಯ. ಹಳ್ಳಿಗೂ ಭೇಟಿ ಕೊಟ್ಟಿಲ್ಲ, ಹಳ್ಳಿಯಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ. ಅದು ಪರ್ಸೆಂಟೇಜ್ ಸಲುವಾಗಿ JJM ಕೆಲಸ. ಅದು ಹಳ್ಳಿಯಲ್ಲಿ ನಡುಕ ಏನಪ್ಪ ಅಂದ್ರೆ ಹಳ್ಳ ತೊಳೆದಂತ ತೊಳಿ ಮೇಲೆ ಪೈಪ್ ಕಾಣ್ತೈತಿ. JJM ನಮ್ಮ ತಂಗಡಿಯವ್ರಿಗೆ ಗೊತ್ತಿರ್ಬೋದು, ತಂಗಡಿಯವ್ರಿಗೆ ಇದ್ದಾರೆ. JJM ಕೆಲಸ, ಜಲ ಜೀವನ್ ಮಿಷನ್. ಆ JJM ಕೆಲಸದಲ್ಲಿ
ಆ ನಡು ರೋಡಿಗೆ ಒಳ್ಳೆ ರೋಡ್ ಇರ್ತಕ್ಕಂಥದ್ದು ನಡು ರೋಡಿಗೆ ಏನಪ್ಪಾ ಅಂದ್ರೆ ಹಳ್ಳ ತೋಟದಾಗ ಅವರೇ ಪಕ್ಷದ ಕಾರ್ಯಕರ್ತರಿಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾರೆ, ಅವರಿಗೆ ಪರ್ಸೆಂಟೇಜ್ ಕೊಡ್ಬೇಕಾಗ್ತದೆ. ಮೇಲೆ ಸ್ವಲ್ಪ ಮಣ್ಣು ತೆಗೆದ್ಬಿಟ್ರೆ ಮೇಲೆ ಪೈಪ್ ಕಾಣ್ತದೆ. ನಾಳೆ ಮಳೆ ಬಂದ ತಕ್ಷಣ ಆ ಪೈಪ್ ಮೇಲೆ ಕಾಣ್ತಿದೆ. ಹಂದಿ ನಾಯಿ ಅವರ ಕಿಟಿ ಪೈಪ್ ಎಲ್ಲ ಹೊಡೆದು ಹೋಗುದು. ಇದು JJM. ಯಾಕಂದ್ರೆ 50% ಪಾಲ್ದಾರ ಈ ಭಾಗದ ಶಾಸಕರು. ಅದಕ್ಕೋಸ್ಕರ ಬಂಧುಗಳೇ, ನಿಮ್ಮ ಮತಕ್ಕೆ ಬೆಲೆ ಇದೆ. ನೀವು ನಿಮ್ಮ ಮತಕ್ಕೆ ಬೆಲೆ ಇಲ್ಲ ಅಂತ ತಿಳ್ಕೋಬೇಡಿ. ಇವತ್ತು ನಾವು ನಿಮ್ಗಳಿಗೆ ಇಲ್ಲಿ ಕಳಿಸಿ ಕುದುರಿಸ್ತೀವಿ ಅಂತ ಹೇಳಿದರೆ ನಿಮ್ಮ ಸಮಯ ವ್ಯರ್ಥ ಮಾಡಲಿಕ್ಕೆ ನಾವು ಕಳಿಸಿ ಕುದುರಿಸೋದಿಲ್ಲ. ನಿಮ್ಮ ಮೌಲ್ಯ ಎಷ್ಟಿದೆ ಸಂವಿಧಾನದಲ್ಲಿ ಅದು ಎತ್ತಿ ಹಿಡಿಯಲಿಕ್ಕೋಸ್ಕರ, ನಿಮಗೆ ತಿಳುವಳಿಕೆ ಕೊಡೋಕ್ಕೋಸ್ಕರ ಇವತ್ತು ಆಹ್ವಾನ ಮಾಡುತ್ತೀವಿ.